ವೆರಿ ಗುಡ್ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ರಿವಾಯ್ ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತೆ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಮೇಲಿನ ಲೋಕಗಳ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ಸ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತ ಋಷಿಗಳನ್ನ, ಸಪ್ತ ಋಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ಪ್ರಕೃತಿ ಮಾತೆ, ವಸುಂಧರಾ ಮಾತೆಯನ್ನ, ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಚಿರಂಜೀವಿಗಳ ಚೈತನ್ಯವನ್ನ ವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ್ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಶ್ರೀ ರಾಘವೇಂದ್ರ ಸ್ವಾಮಿಗಳು, ಶ್ರೀಧರ ಸ್ವಾಮಿಗಳು, ಸಾಯಿ ಬಾಬಾ, ಶ್ರೀ ಗುರು ದತ್ತಾತ್ರೇಯರು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ಪ್ರಕೃತಿ ಮಾತೆ, ವಸುಂಧರಾ ಮಾತೆ, ಸತ್ಯಲೋಕದಲ್ಲಿರುವಂತ ಎಲ್ಲಾ ಮಹಾತ್ಮರ ಚೈತನ್ಯವನ್ನ, ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ವಿಶ್ವಮೂಲ ಚೈತನ್ಯ ಶಕ್ತಿಯೊಂದಿಗೆ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಮತ್ತೆ ಜ್ಞಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ನಾವೀಗಾಗಲೇ ಭಗವಂತನ ವಿಭೂತಿ ರೂಪಗಳನ್ನ ನೋಡ್ತಾ ಇದ್ದೀವಿ. ಅದರಲ್ಲಿ ನಾನು ಮುನಿಗಳಲ್ಲಿ ಕಪಿಲ ಮುನಿಯಾಗಿದ್ದೇನೆ. ವಾಸುದೇವ ಅಂದ್ರೆ ಕಪಿಲ ವಾಸುದೇವ, ನಾವು ಹಿಂದೆ ದೇವಭೂತಿ ಮತ್ತೆ ಕರ್ದಮ ಪ್ರಜಾಪತಿ ಅವರ ಮಗನಾಗಿ, 10ನೇ ಮಗನಾಗಿ ಸಾಕ್ಷಾತ್ ಭಗವಂತ ತಾನು ಅವತಾರ ಮಾಡಿ ಬರ್ತಾನೆ. ಅಂದ್ರೆ ಮೊದಲ ಮಾನವ ಜನ್ಮ ಯಾವುದು? ಕಪಿಲ ವಾಸುದೇವ. ಅವನನ್ನು ಕಪಿಲ ಮುನಿ, ಸಾಂಖ್ಯವನ್ನ ಜಗತ್ತಿಗೆ ಕೊಟ್ಟಂತಹ ಭಗವಂತನ ಅವತಾರ. ಆ ಮುನಿಗಳಲ್ಲಿ ನಾನು ಕಪಿಲನಾಗಿದ್ದೇನೆ. ಇನ್ನು ಎಲ್ಲ ಆ ಏನು ಪಶು ಪಕ್ಷಿಗಳಲ್ಲಿ, ಪ್ರಾಣಿಗಳಲ್ಲಿ ಕುದುರೆ, ಆನೆ, ರಾಜರಲ್ಲಿ ತನ್ನ ವಿಶೇಷವಾದ ವಿಭೂತಿಯನ್ನು ನಾನು ಹೊಂದಿದ್ದೇನೆ. ಅಂದ್ರೆ ಕುದುರೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಕುದುರೆ ಯಾವುದು ಅಂತಂದ್ರೆ ಉಚ್ಚೈಷವಸು ಅಂತ. ಅಂದ್ರೆ ಇದು ಸಮುದ್ರ ಮಥನದ ಸಮಯದಲ್ಲಿ ಬಂದಂತಹ ಅತ್ಯಂತ ಶ್ವೇತ ವರ್ಣದ, ಅಂದ್ರೆ ಬಿಳಿ ಬಣ್ಣ ಅಂತಹ ಉಚ್ಚೈಷವಸು. ಅದು ಅದು ವಿಶೇಷ ನನ್ನ ಸನ್ನಿಧಾನವನ್ನು ಹೊಂದಿದೆ. ಇನ್ನು ಆನೆಗಳಲ್ಲಿ ಐರಾವತ, ಅದು ಶ್ರೇಷ್ಠವಾದದ್ದು. ಯಾಕೆಂದ್ರೆ ಅದರಲ್ಲಿ ನಾನು ವಿಶೇಷವಾಗಿ ಸನ್ನಿಹಿತನಾಗಿದ್ದೇನೆ. ಇನ್ನು ಆ ಅಂತಂದ್ರೆ ಈ ಎರಡೂ ಪ್ರಾಣಿಗಳು ಕೂಡ ಬಹಳ ವಿಶೇಷ ಪ್ರಾಣಿಗಳು. ಯಾಕೆಂದ್ರೆ ಕುದುರೆ ಮತ್ತೆ ಆನೆ ಸ್ವಾಮಿ ನಿಷ್ಠೆಗೆ ಹೆಸರಾದಂತಹ ಪ್ರಾಣಿಗಳು. ಮತ್ತೆ ಏನು ಯಾವತ್ತೂ ಸಾಕಿದವನಿಗೆ ಮೋಸ ಮಾಡದಂತಹ, ಅಂತ್ಯಕಾಲದವರೆಗೂ ಕೂಡ ಅವನಿಗೆ ನೆರವಾಗಿ ನಿಲ್ಲುವಂತಹ ಪ್ರಾಣಿಗಳು. ಆಯುಧಗಳಲ್ಲಿ ನಾನು ಸರ್ವಶ್ರೇಷ್ಠನಾದ ಆಯುಧವನ್ನ ಧರಿಸುವವನಾಗಿದ್ದೇನೆ. ಅದೇ ಯಾವುದು? ಸುದರ್ಶನ ಚಕ್ರ. ಸುದರ್ಶನ ಆಯುಧಗಳಲ್ಲಿ ಅತ್ಯಂತ ಸರ್ವಶ್ರೇಷ್ಠವಾದದ್ದು. ಆದರೆ ಅದು ದೇವರ ಕೈಯಲ್ಲಿರೋದು. ಆದರೆ ಉಳಿದವರ ಆಯುಧಗಳಲ್ಲಿ ಯಾವುದಂತಂದ್ರೆ ಅದು ವಜ್ರಾಯುಧದಲ್ಲಿ ನಾನು ವಿಶೇಷವಾಗಿ ಸನ್ನಿಹಿತನಾಗಿದ್ದೇನೆ. ಅದಕ್ಕಾಗಿ ಆ ವಜ್ರಾಯುಧದ ಶಕ್ತಿ ಎಷ್ಟಿದೆ ಅಂತಂದ್ರೆ 3 ಲೋಕವನ್ನು ಕೂಡ ನಿಯಂತ್ರಿಸುವ ಶಕ್ತಿ ಆ ಒಂದು ವಜ್ರಾಯುಧದಲ್ಲಿದೆ. ಅದನ್ನ ಯಾಕೆ ಇಂದ್ರನಿಗೆ ಕೊಟ್ಟಿದ್ದಾನೆ ಅಂತಂದ್ರೆ ಅದನ್ನ ನಿಗ್ರಹ ಮಾಡ್ಲಿಕ್ಕೆ, ಲೋಕ ರಕ್ಷಣೆಗಾಗಿ. ಹಾಗಾಗಿ ಇನ್ನು ಪ್ರಾಣಿಗಳಲ್ಲಿ ಧೇನುಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂತಂದ್ರೆ ಹಸು, ಧೇನು ಅಂದ್ರೆ ಕಾಮಧೇನು. ಹಾಗಾಗಿ ನಾವು ಜೀವನವಿಡೀ ನಮಗೆ ಹಾಲುಣಿಸಿ ಪೋಷಿಸುವಂತಹ ಭಗವಂತನ ವಿಶಿಷ್ಟ ವಿಭೂತಿ ಯಾವುದು, ವಿಭೂತಿ ರೂಪ ಯಾವುದಂತಂದ್ರೆ ಹಸು. ಈ ಕಾರಣಕ್ಕಾಗಿ ಭಗವಂತ ತಾನು ಕೃಷ್ಣನಾಗಿ ಹುಟ್ಟಿ ಬಂದು ಗೋಪೂಜೆಗಳನ್ನ, ಗೋವಿನ ಸೇವೆಯನ್ನು ಮಾಡಿದ. ಮಲಮೂತ್ರಗಳನ್ನ ಅಂದ್ರೆ ಸಗಣಿಯನ್ನ, ಎಲ್ಲ ಪಂಚಗವ್ಯವನ್ನ ತಾನು ಕೂಡ ಸೇವಿಸಿದ. ಅದಕ್ಕಾಗಿ ಅವನು ಗೋವಿಂದನಾದ. ಹಾಗಾಗಿ ಕಾಮಧೇನುವಿನಲ್ಲಿ ಅತ್ಯಂತ, ಅಂದ್ರೆ ಪ್ರಾಣಿಗಳಲ್ಲಿ ಅದರಲ್ಲೂ ಹಸುವಿನಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು? ಅದು ಕಾಮಧೇನುವಿನಲ್ಲಿ ನನ್ನ ವಿಶೇಷವಾದ ವಿಭೂತಿ ರೂಪ ಇದೆ. ಅಂದ್ರೆ ನನ್ನ ವಿಶೇಷ ಸನ್ನಿಧಾನ ಇದೆ. ಇನ್ನು ಕಾಮದೇವನಲ್ಲಿ ನನ್ನ ವಿಶಿಷ್ಟವಾದ ವಿಭೂತಿ ರೂಪ ಇದೆ. ಸೃಷ್ಟಿಯಲ್ಲಿ ಸಂತಾನ ಕ್ರಿಯೆ ನಡೆಯಲಿಕ್ಕೋಸ್ಕರ ಅದಮ್ಯ ಬಯಕೆಯನ್ನು ಎಲ್ಲರೊಳಗೆ ತುಂಬಿ ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ಎಲ್ಲದಕ್ಕೂ ಕಾರಣಕರ್ತನಾದಂತಹ ಈ ಕಾಮದೇವ, ಆ ಕಾಮ ಬೇರೆ ಯಾರೂ ಅಲ್ಲ, ಅದು ನಾನೇ ಆಗಿದ್ದೀನಿ.
ಮನುಷ್ಯನಿಗೆ ಅನೇಕ ರೀತಿಯ ಬಯಕೆಗಳನ್ನು ಕೊಟ್ಟು ಆ ಬಯಕೆಯಿಂದ ಅವರನ್ನು ಸಂತೃಪ್ತವನ್ನಗೊಳಿಸಿ ವಿಚಿತ್ರ ಸುಖವನ್ನು ದುಃಖವನ್ನು ಕೊಡುವವನು ಅದು ಯಾರು? ಅದು ನಾನೇ ಆಗಿದ್ದೇನೆ. ಕಂದರ್ಪಃ. ಇನ್ನು ಆ ಇದು ಸರೀಸೃಪಗಳಲ್ಲಿ ಅಂದ್ರೆ ತೆವಳಿಕೊಂಡು ಹೋಗ್ತಾವಲ್ಲ ನೆಲದ ಮೇಲೆ, ಅಂತಹ ಸರೀಸೃಪಗಳಲ್ಲಿ ನಾನು ವಾಸುಕಿಯಾಗಿದ್ದೇನೆ. ವಾಸುಕಿ ಅಂದ್ರೆ ನಾಮ ನಾಮಕನಾಗಿ ನಾನು ಆ ವಾಸುಕಿಯ ಒಳಗೆ ನಾನು ನಿಂತಿದ್ದೇನೆ. ಇದು ನನ್ನ ವಿಶೇಷ ಭಗವಂತನ ಅಂದ್ರೆ ನನ್ನ ವಿಶೇಷ ಒಂದು ಸನ್ನಿಧಾನ. ಇನ್ನು ಸರ್ಪಗಳಲ್ಲಿ ಅಂದ್ರೆ ಹೆಡೆ ಎತ್ತುವಂತಹ ಸರ್ಪಗಳು, ಆ ಸರ್ಪಗಳಲ್ಲಿ ಅಂದ್ರೆ ನಾಗ ಅಂತ ಹೇಳ್ತೀವಿ. ಆ ನಾಗಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂತಂದ್ರೆ ಶೇಷ. ಅಂದ್ರೆ ನಾರಾಯಣ ಏನು ಮಲಗಿರ್ತಾನೆ ಶೇಷ, ಆ ಶೇಷ ಅತ್ಯಂತ ಶ್ರೇಷ್ಠನಾದವನು. ಯಾಕೆ? ಹಾಗಾಗಿ ಅವನಿಗೆ ಸಂಕರ್ಷಣ ಅಷ್ಟೇ ಅಲ್ಲ ಆಕರ್ಷಣ. ಇವತ್ತು ನಮ್ಮ ಭೂಮಿ ಏನು ಗ್ರಾವಿಟಿ ಏನು ಪವರ್ ಇದೆ, ಅದಕ್ಕೆ ಮೂಲ ಕಾರಣ ಯಾರು ಅಂತಂದ್ರೆ ಇವನು ಸಂಕರ್ಷಣ. ಹೀಗಾಗಿ ಅವನನ್ನೇ ಈ ಭೂಮಿಯ ಆಸರೆ, ಭೂಮಿಯನ್ನು ಹೊತ್ತು ನಿಂತಿದ್ದಾನೆ ಅಂತಂದ್ರೆ ಅರ್ಥ ಅದೇ. ಆ ಗ್ರಾವಿಟಿ ಪವರ್ ಇರೋದ್ರಿಂದಲೇ ಇವತ್ತು ಅದು ತನ್ನ ಕಕ್ಷೆಯಿಂದ ಎಲ್ಲೂ ಹೋಗದೆ ತಾನು ಕಾದ ಏನು ಹಿಡಿದು ನಿಂತಿದೆ. ಅದಕ್ಕೆ ಕಾರಣ ಯಾರು? ಇದೇ ಸಂಕರ್ಷಣ. ಅದನ್ನೇ ಸಿಂಬಾಲಿಕ್ ಆಗಿ ಸಂಕರ್ಷಣ ಹೊತ್ತು ನಿಂತಿದ್ದಾನೆ ಅನ್ನುವುದನ್ನು ಹೇಳ್ತಾರೆ. ಹಾಗಾಗಿ ಇನ್ನು ಜಲಚರ ಪ್ರಾಣಿಗಳಲ್ಲಿ ಅಂದ್ರೆ ಎಲ್ಲಾ ಜಲಚರ ಪ್ರಾಣಿಗಳಲ್ಲಿ ನಾನು ಯಾರು ಆಗಿದ್ದೇನೆ? ನಾನು ವರ್ಣನಾಗಿದ್ದೇನೆ, ವರ್ಣದೇವ. ಹಾಗಾಗಿ ಇಲ್ಲಿ ಆ ವರ್ಣನಲ್ಲಿ ನನ್ನ ವಿಭೂತಿ ರೂಪ ವಿಶೇಷವಾಗಿದೆ. ಹೇಗೆ ಹಿರಿದಾದ ಆನಂದ ಸ್ವರೂಪನಾದ್ದರಿಂದ ವರ್ಣ ಅಂತ ಹೇಳಿ ಅವನು ಕರೆಸಿಕೊಳ್ತಾ ಇದ್ದಾನೆ. ಇನ್ನು ಭೂಮಿಯಿಂದ ಪ್ರತಿಯೊಂದು ಜೀವವು ಕೂಡ ಈ ದೇಹವನ್ನು ತ್ಯಾಗ ಮಾಡಿ ಮೇಲಕ್ಕೆ ಹೋಗ್ತದೆ. ಹೋದ ಮೇಲೆ ಅದರ ಪ್ರತಿಯೊಂದು ಜೀವಗಳಲ್ಲಿ ತಾನು ಹೀಗೆ ತನ್ನ ಆ ಆತ್ಮದ ಪಯಣವನ್ನು ನಡೆಸಬೇಕು ಅಂತ ನಿರ್ಧಾರ ಮಾಡುವವರು ಪಿತೃದೇವತೆಗಳು. ಆ ಪಿತೃಗಳಲ್ಲಿ ನಾನು ದ್ವಾದಶಾದಿತ್ಯರಲ್ಲಿ ಒಬ್ಬನಾದಂತಹ ಅರಿಯಮನಾಗಿದ್ದೇನೆ. ಅಂದ್ರೆ ಪಿತೃದೇವತೆಗಳು ಅಂತ ಬರುತ್ತಾರೆ. ಆ ಪಿತೃದೇವತೆಗಳಲ್ಲಿ ಅರಿಯಮ ಅನ್ನುವಂಥ ಒಬ್ಬ ಪಿತೃದೇವತೆ. ಆ ಅರಿಯಮನಲ್ಲಿ ನನ್ನ ವಿಶೇಷ ಸನ್ನಿಧಾನ ಇದೆ. ಹಾಗಾಗಿ ಅದಕ್ಕಾಗಿ ನಾನು ಪಾಪ ಮಾಡಿದ ಜೀವಗಳನ್ನ ನಿಯಂತ್ರಿಸುವ ಯಮ ಯಮ ಏನಿದ್ದಾನೆ, ಆ ಯಮನೊಳಗೆ ನನ್ನ ವಿಶೇಷ ಸನ್ನಿಧಾನ ಇದೆ. ಯಾಕೆಂದ್ರೆ ಎಲ್ಲರೂ ಒಂದು ದಿನ ಅವನ ದರ್ಶನ ಮಾಡಲೇಬೇಕು. ಪ್ರತಿಯೊಂದು ಜನ್ಮ ತಗೊಂಡ ಜೀವರಾಶಿಯು ಆ ಯಮಧರ್ಮನನ್ನ ಏನು ದರ್ಶನ ಮಾಡಬೇಕಾಗ್ತದೆ. ಆ ಯಮನ ಒಳಗೆ ನನ್ನ ವಿಶೇಷ ಸನ್ನಿಧಾನ ಇದೆ. ಇನ್ನು ಭಗವಂತನ ಸನ್ನಿಧಾನ ಸಜ್ಜನರಲ್ಲೂ ದುರ್ಜನರಲ್ಲೂ ಇದೆ. ದೈತ್ಯರಿಗೆ ಬಲವನ್ನ ಕೊಡುವವನು ಭಗವಂತ. ಸಾಮಾನ್ಯವಾಗಿ ದೈತ್ಯರು ಇನ್ನೊಬ್ಬರನ್ನ ಬದುಕನ್ನ ಹಾಳು ಮಾಡುವವರು. ಆದ್ರೆ ಅಂತಹ ದೈತ್ಯ ವಂಶದಲ್ಲೂ ಕೂಡ ಕೆಲವರು ಉನ್ನತ ಅಂದ್ರೆ ಒಳ್ಳೆಯ ಸ್ವಭಾವವನ್ನು ಹೊತ್ತು ಬಂದವರಾಗಿರ್ತಾರೆ. ಅವರಲ್ಲಿ ಯಾರು ಅಂತಂದ್ರೆ ಪ್ರಹ್ಲಾದ. ಹಾಗಾಗಿ ದೈತ್ಯರಲ್ಲಿ ನಾನು ಪ್ರಹ್ಲಾದನಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿದ್ದೇನೆ. ಹಾಗಾಗಿ ಪ್ರಹ್ಲಾದನ ಮೇಲೆ ದೇವರ ಅನುಗ್ರಹ ಅಷ್ಟಿದ್ದಿದ್ದರಿಂದ ಅವನು ಗರ್ಭದಲ್ಲಿರುವಾಗಲೇ ದೇವರ್ಷಿಯಾದಂತಹ ನಾರದರ ಮೂಲಕ ಆಧ್ಯಾತ್ಮ ಉಪದೇಶವನ್ನು ಪಡೆಯುವ ಭಾಗ್ಯವನ್ನು ತೊಡಗಿಸಿಕೊಂಡರು. ಹಾಗಾಗಿ ಕಾಲಹ ಕಲಯತಾಂ ಅಹಂ, ಈ ಜಗತ್ತಿನಲ್ಲಿ ಅನಾದಿ ಅನಂತ ಕಾಲದಲ್ಲಿ ನಡೆಯತಕ್ಕ ಪ್ರತಿಯೊಂದು ಹುಟ್ಟು ಸಾವು ಪೂರ್ವ ನಿಶ್ಚಿತ. ಇದನ್ನ ಬದಲಿಸಲು ಯಾರಿಂದಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕಾಲ ಅನ್ನುವುದು ಅಂದ್ರೆ ಪಕ್ಕ ಯಾವ ಕಾಲದಲ್ಲಿ ಏನು ನಡೆಯಬೇಕು ಅನ್ನುವುದನ್ನ ಯಾರು ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಪ್ರಕೃತಿ ಅಂದ್ರೆ ಕಾಲ ಕಾಲ ಅನ್ನೋದು ಪರಿಪಕ್ವ ಆಗ್ಬೇಕಾಗ್ತದೆ. ಯಾವಾಗ ಏನಾಗಬೇಕು ಅನ್ನೋದಕ್ಕೆ ನಾವು ಅಂದ್ಕೊಂಡ ತಕ್ಷಣ ಆಗುವಂಥದ್ದಲ್ಲ, ಅಥವಾ ನಾವು ನಿಗ್ರಹ ಮಾಡಿ ನಿಲ್ಲಿಸುವಂಥದ್ದು ಅಲ್ಲ. ಅದಕ್ಕೆ ಸಮಯ ಅನ್ನೋದು ಪರಿಪಕ್ವವಾದಾಗ ಕಾಲಹ ಕಲೆಯತಾಂ ಅಹಂ, ಆ ಕಾಲ ಯಾರು ಅಲ್ಲ, ಅದು ನಾನೇ ಆಗಿದ್ದೇನೆ. ಅಂದ್ರೆ ಕಾಲವನ್ನು ನಿಗ್ರಹಿಸ್ತಾ ಇರುವವನು ಯಾರು? ನಾನೇ ಆಗಿದ್ದೇನೆ. ಪವನಃ ಪವತಾಮಸ್ಮಿ ಅಂತಂದ್ರೆ ಪವನ ಅಂತಂದ್ರೆ ಎಲ್ಲ ಕಡೆ ತುಂಬಿರುವಂತಹ ಗಾಳಿ ಅಂದ್ರೆ ವಾಯುದೇವರು. ಆ ಆ ಬೇರೆ ಆ ವಾಯುದೇವ ಆ ಎಲ್ಲಾ ಜೀವಗಳ ಪ್ರಾಣವಾಯುವಾಗಿರುವಂತಹ ಪವನ, ಅದು ಬೇರೆ ಯಾರು ಅಲ್ಲ, ಅದು ನಾನೇ ಆಗಿದ್ದೇನೆ. ಹನುಮಂತ, ಆ ಹನುಮಂತ ಬೇರೆ ಯಾರು ಅಲ್ಲ, ಅದು ನಾನೇ ಆಗಿದ್ದೇನೆ. ನಮ್ಮ ಜೀವನವನ್ನು ನಿಯಂತ್ರಿಸುವಂತಹ ವಾಯುದೇವರು, ಅವರೊಳಗೆ ಪವನಃ ಅನ್ನುವ ರೂಪದಿಂದ ನಾನು ಸನ್ನಿಹಿತನಾಗಿದ್ದೇನೆ. ಹಾಗಾಗಿ ಅವನು ಎಲ್ಲ ಜೀವರಾಶಿಗಳಿಗೆ ಏನು ಕಟ್ಟಕಡೆಯ ಕ್ಷಣ, ಮನುಷ್ಯನ ಪಟ್ಟಕಡೆಯ ಕ್ಷಣ ಎಲ್ಲಿವರೆಗೆ ಇರ್ತದೆ? ಗಾಳಿ ಎಲ್ಲಿವರೆಗೆ? ಕೈ ಹೋದ್ರೆ ಇರ್ಬೋದು, ಕಾಲು ಹೋದ್ರೆ ಇರ್ಬೋದು, ಕಣ್ಣು ಹೋದ್ರೆ, ಬಾಯಿ ಹೋದ್ರೆ, ನಾಲಿಗೆ ಹೋದ್ರೆ, ಏನ್ ಹೋದ್ರೂ ಬೇಕಾದ್ರೆ ಇನ್ನೂ ಜೀವ ಇರ್ತದೆ. ಯಾವಾಗ ಜೀವನ ಇರ್ತದೆ? ಆ ಉಸಿರಾಟ ಯಾವಾಗ ಸ್ಟಾಪ್ ಆಗ್ತದೆ? ಹೃದಯ ಬಡಿತ ಯಾವಾಗ ಸ್ಟಾಪ್ ಆಗ್ತದೆ? ಅಂದ್ರೆ ಪ್ರಾಣವಾಯು ಯಾವಾಗ ಸ್ಟಾಪ್ ಆಗ್ತದೆ ಅಲ್ಲಿಗೆ ಮುಗೀತು ಅಂತ ಅರ್ಥ. ಅದಕ್ಕೆ ಏನು ಹಾಸ್ಪಿಟಲ್ ಅಲ್ಲಿ ಇದರಲ್ಲಿ ಇಟ್ಟಿರ್ತಾರೆ, ಆಕ್ಸಿಜನ್ ಅಲ್ಲಿ ಇಟ್ಟಿರ್ತಾರೆ. ಅವ್ನು ಹೇಳ್ತಾರ ಅವರು, ಯಾವಾಗ ತೆಗೆದ್ರೆ ಹೋಗ್ತಾರ ಅವ್ರು. ಸುಮ್ಮನೆ ಯಾಕೆ ಎಷ್ಟು ದಿವಸ ಇಟ್ಕೊಂಡಿರ್ತೀರಿ, ಕರ್ಕೊಂಡು ಹೋಗ್ತಾರೆ ಅಂತ.
ಅಲ್ವಾ? ಸುಮ್ಮನೆ ಯಾಕೆ ಹಾಸ್ಪಿಟಲ್ ಖರ್ಚು? ಅಂದ್ರೆ ಆಕ್ಸಿಜನ್ ನ ಕೊಟ್ಟು ಇಟ್ಟಿರ್ತಾರೆ ಅವರು. ಅಂದ್ರೆ ಕಟ್ಟ ಕಡೆಯ ಕ್ಷಣದವರೆಗೂ ಉಳಿಯೋದು ಯಾವುದು? ಆಕ್ಸಿಜನ್. ಅಂದ್ರೆ ಆ ವಾಯು. ಹಾ, ಯಾವಾಗ ಆ ವಾಯು ಚಲನೆ ಅನ್ನುವುದು ಈ ದೇಹದಲ್ಲಿ ನಿಂತು ಆ ಕೂಡಲೇ ಅದನ್ನು ಮುಟ್ಲಿಕ್ಕೂ ಕೂಡ ಅಸಹ್ಯ ಪಡ್ತಾರೆ. ಮುಟ್ಟಿದ್ರೆ ಹೋಗಿ ಸ್ನಾನ ಮಾಡ್ಕೊಳ್ತಾರೆ, ಅಂದ್ರೆ ಅದು ಶವವಾಗ್ತದೆ. ಅಷ್ಟು ಯಾಕೆ ಈ ದೇಹಕ್ಕೆ ಪಾವಿತ್ರ್ಯತೆ ಇದೆ ಇವತ್ತು ಅಂತಂದ್ರೆ, ಒಳಗೆ ಪವನ ಸಂಚಾರ ಆಗ್ತಾ ಇದೆ. ಆ ಪವನನಿಗೆ ಯಾಕೆ ಅಷ್ಟು ಶಕ್ತಿ ಬಂತು? ಪವನಃ ಅನ್ನೋ ರೂಪದಿಂದ ನಾನು ಆ ಪವನನಲ್ಲಿ ಅಷ್ಟು ವಿಶೇಷವಾಗಿ ಸನ್ನಿಹಿತನಾಗಿದ್ದೇನೆ. ಆಯುಧಗಳನ್ನ ಹಿಡಿದು ಹೋರಾಡಬಲ್ಲಂತಹ ವೀರಾದಿ ವೀರರಲ್ಲಿ ಯಾರು ಶ್ರೇಷ್ಠರು ಅಂತಂದ್ರೆ ರಾಮ, ಶ್ರೀರಾಮಚಂದ್ರ. ಆ ಶ್ರೀರಾಮಚಂದ್ರನಲ್ಲಿ ನನ್ನ ವಿಶೇಷ ಸನ್ನಿಧಾನ ಇದೆ. ಅಂದ್ರೆ ಆಯುಧಗಳನ್ನ ಹಿಡಿದು ಹೋರಾಡಬಲ್ಲಂತ ಯೋಧರಲ್ಲಿ ಕೋದಂಡಪಾಣಿ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡಿ ಶತ್ರು ನಿಗ್ರಹ ಮಾಡಿದವನು ಆ ಶ್ರೀರಾಮಚಂದ್ರ. ಅಂದ್ರೆ ತನ್ನ ದೈವ ಶಕ್ತಿಯನ್ನ ಬಳಸದೆ ಕೇವಲ ಮಾನುಷ ಶಕ್ತಿಯಿಂದ ಮತ್ತೆ ಅಸ್ತ್ರಶಸ್ತ್ರಗಳ ಶಕ್ತಿಯಿಂದ ದುಷ್ಟ ಸಂಹಾರವನ್ನು ಮಾಡಿ ನಿಗ್ರಹಿಸಿದಂತವರು. ನದಿಗಳಲ್ಲಿ ಎಷ್ಟೊಂದು ನದಿಗಳಿದೆ. ಆ ಎಲ್ಲಾ ನದಿಗಳಲ್ಲಿ ನಾನು ಗಂಗೆಯಾಗಿದ್ದೇನೆ. ಆ ಗಂಗೆಯಲ್ಲಿ ನನ್ನ ವಿಶೇಷ ಸನ್ನಿಧಾನ ಇದೆ. ಎಷ್ಟು ಸನ್ನಿಧಾನ ಇದೆ ಗಂಗೆಗೆ ಅಂತಂದ್ರೆ, ಎಂತಹ ಅಯೋಗ್ಯ ಪಾಪಿಯನ್ನು ಕೂಡ ಆ ಸನ್ಮಾರ್ಗಕ್ಕೆ ಕರೆದುಕೊಂಡು ಬರುವ ಸೆಳೆಯುವಂತಹ ಶಕ್ತಿ ಆ ಗಂಗೆಯಲ್ಲಿದೆ. ಗಂಗೆಯಲ್ಲಿ ಅಂದ್ರೆ ನಾವು ನಮ್ಮ ಮನಸ್ಸು ಶುದ್ಧಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಎಲ್ಲ ಪಾಪ ಕಳಿತು ಅಂತಲ್ಲ, ಕಳೆದುಕೊಳ್ಳಿಕ್ಕೆ ಅವನು ಸಿದ್ಧನಾದ ಅಂತ ಅರ್ಥ. ಅಲ್ಲಿಯವರಿಗೆ ಯಾವುದೇ ಕೊಳೆ ನಮಗೆ ಅಂಟಿರೋಲ್ಲ ಅಂತ ಅರ್ಥ ಅಲ್ಲ. ಹಾಗಾಗಿ ನಾವು ಎಷ್ಟೇ ಗಂಗೆಯನ್ನ ನೀವು ಸ್ವೀಕರಿಸಿದ್ರು ಕೂಡ ಅದು ಹಾಳಾಗಲ್ಲ. ಯಾಕೆಂದ್ರೆ ಅದು ಏನು ಜಾಹ್ನವಿ ಇರುವ ತಾಕತ್ತು. ಹಾಗಾಗಿ ಗಂಗೆಯೊಳಗೆ ನಾನು ಜಾಹ್ನವಿ ಜನ್ನು ರೂಪದಿಂದ ಸನ್ನಿಹಿತನಾಗಿದ್ದೇನೆ. ಅಂದ್ರೆ ಅದು ನನ್ನ ವಿಶೇಷ ಸನ್ನಿಧಾನ ಎಲ್ಲಿದೆ? ಗಂಗೆಯಲ್ಲಿದೆ. ಹಾಗಾಗಿ ಪ್ರಪಂಚದ ಪ್ರತಿಯೊಂದು ಅಲ್ಲಿ ಇಲ್ಲಿ ಏನು, ಪ್ರಪಂಚದ ಇರುವ ಪ್ರತಿಯೊಂದು ವಸ್ತುವಿನಲ್ಲಿಯೂ ನನ್ನ ವಿಭೂತಿ ಅಡಗಿದೆ ಅಪ್ಪ. ಕಂಡಲ್ಲೆಲ್ಲ ನಿನ್ನ ವಿಶ್ವರೂಪ ಕಾಣುವರು. ಹಾಗಾಗಿ ನಮ್ಮ ಮೇಲ್ನೋಟಕ್ಕೆ ಅದರಲ್ಲಿದೆ ಇದರಲ್ಲಿಲ್ಲ ಅಂತ ನೀನು ತಿಳ್ಕೊಳ್ಳಿಕ್ಕೆ ಹೋಗ್ಬೇಡ. ಎಲ್ಲಾದ್ರೂ ಒಂದು ವೈಶಿಷ್ಟ್ಯತೆಯನ್ನ ಕಂಡೆ ಅಂತ ತಿಳ್ಕೊ. ಅಲ್ಲಿ ನನ್ನ ವಿಶೇಷ ಸನ್ನಿಧಾನ ಇದೆ. ಯಾವುದೋ ಒಂದು ಮರ ಅದ್ರ ಒಳ್ಳೆ ಘಮ ಘಮ ಸುವಾಸನೆ ಬರ್ತಾ ಇದೆ ಅಂದ್ರೆ ತಿಳ್ಕೊ, ಅಂದ್ರೆ ವಿಶೇಷ. ಎಲ್ಲೆಲ್ಲಾ ನೀನು ವಿಶೇಷತೆ ವೈಶಿಷ್ಟ್ಯತೆಯನ್ನ ಕಾಣ್ತಾ ಇದ್ದೀಯ ತಿಳ್ಕೊ, ಅಲ್ಲಿ ನನ್ನ ವಿಶೇಷ ಸನ್ನಿಧಾನ ಇದೆ. ನಿನ್ನೆ ಹೇಳಿದ ಅಹಂ ಆತ್ಮ ಗುಡಾಕೇಶ. ಅಂದ್ರೆ ನಾನು ಪ್ರತಿಯೊಂದು ಆತ್ಮ, ಅದು ನಾನೇ ಆಗಿದ್ದೇನೆ. ಪ್ರತಿಯೊಂದರಲ್ಲೂ ಆತ್ಮವಾಗಿ ನಾನು ನಿಂತಿದ್ದೇನೆ. ಆದ್ದರಿಂದ ಒಂದು ಮೇಲ್ನೋಟಕ್ಕೆ ವ್ಯರ್ಥ ಅಂತ ತಿಳ್ಕೊಳ್ಬೇಡ. ಒಂದು ಹುಲ್ಲು ಕಡ್ಡಿಯಿಂದ ಹಿಡಿದು ಚತುರ್ಮುಖ ಬ್ರಹ್ಮನವರೆಗೆ ಎಲ್ಲವೂ ಭಗವಂತನ ವಿಭೂತಿ. ಒಂದು ಹುಲ್ಲು ಕಡ್ಡಿಯಿಂದ ಹಿಡಿದು ಚತುರ್ಮುಖ ಬ್ರಹ್ಮನವರೆಗೂ ಎಲ್ಲವೂ ಭಗವಂತನ ವಿಭೂತಿ. ಅಂದ್ರೆ ಅವನಿಲ್ಲದೆ ಯಾವುದೂ ಇಲ್ಲ. ಅವನು ರೇಣ ತೃಣ ಕಾಷ್ಟಗಳಲ್ಲೂ ಆ ದೇವನಿದ್ದಾನೆ. ಹ್ಮ್ ಆದರೆ ನಿನಗೆ ಅದರಲ್ಲೂ ಕೂಡ ಇನ್ನೂ ವಿಶೇಷವಾಗಿ ಇರುವಂತದ್ದು ಮತ್ತೆ ಯಾವುದರಲ್ಲಿ ನಮ್ಮನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೋ, ಅಂದ್ರೆ ನಮಗೆ ಉಪಾಸನೆಗೆ ಸಹಾಯ ಆಗಲಿ ಅಂತ ಹೇಳಿ ದೇವರು ನಮಗೆ ಕೆಲವೊಂದನ್ನ ಗುರುತಿಸಿದ್ದಾನೆ ಹೊರತು ಸಂಪೂರ್ಣವಾಗಿ ಇನ್ನು ಉಳಿದದ್ರಲ್ಲೆಲ್ಲ ಇಲ್ಲ, ಹೇಳಿದ್ರಲ್ಲಿ ಮಾತ್ರ ಇದ್ದಾನೆ ಅಲ್ಲ. ಹಾಗಾಗಿ ಜೀವ ಹುಟ್ಟುವ ಮೊದಲು ಅವನಿದ್ದ. ಜೀವದ ಇರುವಿಗೆ ಅಂದ್ರೆ ಅದು ಉಳಿಲಿಕ್ಕೆ ಕಾರಣನಾದವನು ಅವನೇ. ಕೊನೆಗೆ ಸಂಹಾರ ಶಕ್ತಿಯಾಗಿ ನಿಲ್ಲುವವನು ಕೂಡ ಆ ಭಗವಂತನೇ. ಅಂದ್ರೆ ಅವನು ತಂದೆಯೂ ಕೂಡ ಹೌದು, ಮೃತ್ಯು ದೇವತೆಯೂ ಕೂಡ ಹೌದು. ಅಂದ್ರೆ ಜನ್ಮ ಕೊಡುವವನು ಹೌದು, ಮೃತ್ಯು ಮಾಡುವವನು ಹೌದು. ಹಾಗಾಗಿ ಹೀಗೆ ಹುಟ್ಟುವಾಗ, ಇರುವಾಗ ಮತ್ತು ಅಂತ್ಯದಲ್ಲೂ ನಾನಿದ್ದೇನೆ. ಎಲ್ಲಲ್ಲೂ ನಾನಿದ್ದೇನೆ. ನಾನಿಲ್ಲದಿರುವ ಸಮಯ, ವ್ಯಕ್ತಿ, ಜಾಗ, ವಸ್ತು, ಚರಾಚರ ಯಾವುದೂ ಇಲ್ಲ. ಹಾಗಾಗಿ ಅಕ್ಷರಗಳಲ್ಲಿ ನಾನು ಆಗಿದ್ದೇನೆ. ಅಂದ್ರೆ ವ್ಯಂಜನಗಳು, ಎಲ್ಲಾ ವ್ಯಂಜನಗಳು ಬರ್ತದಲ್ಲ, ಆ ಎಲ್ಲ ವ್ಯಂಜನಗಳಲ್ಲಿ ನಾನು ಆಗಿದ್ದೇನೆ. ಯಾಕೆ ಅಂತಂದ್ರೆ ಅಲ್ಲ ಅಂತ. ದೇವರು ಅಂದ್ರೆ ಯಾರು? ಅಲ್ಲ. ಏನಲ್ಲ? ಅಲ್ಲ ಅಂತಂದ್ರೆ ಏನೂ ಅಲ್ಲ ಅಂತ. ನೀವು ಯಾವುದೇ ವಸ್ತುವಿಗೆ ಹೋಲಿಸಿದ್ರು ಅದು ದೇವರು ಅಂದ್ರೆ ಅದಲ್ಲ. ದೇವರು ಅಂದ್ರೆ ಆ ನೀರ, ಅದು ಅಲ್ಲ. ದೇವರು ಅಂದ್ರೆ ದೇವರು ಅಂದ್ರೆ ಹಾಗಿರ್ತಾನ, ಅದು ಅಲ್ಲ. ದೇವರು ಅಂದ್ರೆ ಹೀಗಿರ್ತಾನ, ಅದು ಅಲ್ಲ. ಅಲ್ಲ 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 ಅಂತ ಹೇಳಿ ನೀವೆಲ್ಲವನ್ನ ರಿಜೆಕ್ಟ್, ಅಂದ್ರೆ ನೀವು ಕಲ್ಪನೆ ಕೂಡ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನೀವು ವರ್ಣನೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಅವನನ್ನ ಯಾವುದೋ ಒಂದು ವಸ್ತುವಿಗೆ ಅವನನ್ನ ಹೋಲಿಕೆ ಮಾಡಿ ಅವನು ನೋಡಪ್ಪ ದೇವರು ಅಂದ್ರೆ ಹೀಗಿರ್ತಾನೆ ಅಂತ ಕಲ್ಪನೆ ವರ್ಣನೆ ಯಾವುದನ್ನು ಊಹಿಸಲು ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಏನು ಅಲ್ಲ 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 ಅಲ್ಲ. ಕೊನೆಗೆ
ದೇವರು ಅಂತಂದ್ರೆ ಏನು? ಅದು ಒಂದು ಅದ್ಭುತ, ನಮಗೆ ಯಾರಿಗೂ ವರ್ಣನೆ ಮಾಡಲಾಗದ, ಊಹೆಗೂ ಕೂಡ ನಿಲುಕದಂತಹ ಪರಮ ಅದ್ಭುತವಾದ ಶಕ್ತಿ ಯಾರು? ಆ ಭಗವಂತ. ಹಾಗಾಗಿ ಅವನು ಅಲ್ಲ ಅಂತ ಅರ್ಥ. ಅಲ್ಲ ಅಂದ್ರೆ ಯಾವುದು ಅಲ್ಲ ಅಂದ್ರೆ ಅಲ್ಲಿದೆ, ಆತನಲ್ಲಿ ಯಾವ ದೋಷವೂ ಇಲ್ಲ, ಆತ ಸರ್ವ ಗುಣಪೂರ್ಣನಾದವನು. ಹೀಗೆ ಸರ್ವ ವಿಲಕ್ಷಣನಾದವನು, ಸರ್ವ ದೋಷ ದೂರನಾದವನು, ಸರ್ವ ಗುಣ ಪೂರ್ಣನಾದವನು. ಹಾಗಾಗಿ ಅವನು ಆ ಆಗಿದ್ದಾನೆ, ಅಂದ್ರೆ ಅಕಾರದಲ್ಲಿ ವಿಶೇಷವಾಗಿ ತಾನು ಸನ್ನಿಹಿತನಾಗಿದ್ದಾನೆ. ಭಗವಂತ ಪ್ರಳಯ ಕಾಲದಲ್ಲಿ ಎಲ್ಲವನ್ನ ಕಬಳಿಸುವ ಮೃತ್ಯು ದೇವತೆ ಕೂಡ ಹೌದು. ಅಂದ್ರೆ ಪ್ರಳಯ ಕಾಲ ನಂತರ ಮನುಷ್ಯರನ್ನ, ಪಶು ಪಕ್ಷಿ ಪ್ರಾಣಿಯನ್ನು ಮಾತ್ರ ಅಲ್ಲ, ಎಲ್ಲ ಇಡೀ ತನ್ನ ಸೃಷ್ಟಿಯನ್ನೇ ಪುನಃ ಏನೋ ತನ್ನ ಆ ಒಳಗೆ ಆಹುತಿಯನ್ನಾಗಿ ತೆಗೆದುಕೊಂಡು ಬಿಡುತ್ತಾನೆ ಪ್ರಳಯ ಕಾಲದಲ್ಲಿ. ನಂತರ ಮತ್ತೆ ಪುನಃ ನಿರ್ಮಾಣ ಮಾಡುವವನು ಅವನೇ ಆಗಿದ್ದಾನೆ. ಸ್ತ್ರೀ ರೂಪದಲ್ಲಿನ ತನ್ನ ವಿಭೂತಿಯನ್ನ ಹೇಳ್ತಾ, ಲಕ್ಷ್ಮಿ, ಸರಸ್ವತಿ, ಭಾರತೀಯರಲ್ಲಿ ತನ್ನ ವಿಭೂತಿಯನ್ನ ವಿಶೇಷವಾಗಿ ತಾನು ಹೇಳ್ತಾ, ಕೀರ್ತಿ, ಅದೃಷ್ಟ, ಸುಂದರವಾದ ಮಾತು, ಸ್ಮರಣಶಕ್ತಿ, ಬುದ್ಧಿಶಕ್ತಿ, ದೃಢತೆ, ತಾಳ್ಮೆ, ಇವುಗಳೆಲ್ಲ ಅಭಿಮಾನಿ ದೇವತೆಯರು ಯಾರೋ ಲಕ್ಷ್ಮಿ, ಸರಸ್ವತಿ, ಭಾರತೀಯರು. ಅವರಲ್ಲಿ ಯಾಕೆ ಅಷ್ಟು ಶಕ್ತಿ ಇದೆ ಅಂತಂದ್ರೆ, ನಾನು ಸ್ತ್ರೀ ರೂಪದಿಂದ ಅವರಲ್ಲಿ ಅಷ್ಟು ವಿಶೇಷವಾಗಿ ನಾನು ಸನ್ನಿಹಿತನಾಗಿದ್ದೇನೆ. ಹಾಗಾಗಿ ಅವರಿಗೆ ಆ ಒಂದು ತಾಕತ್ತಿದೆ, ಅದು ನನ್ನ ವಿಶೇಷ ಸನ್ನಿಧಾನ. ಇನ್ನು ಪಾಂಡವರಲ್ಲಿ ನಾನು ಯಾರಾಗಿದ್ದೇನೆ? ಕೌರವ ಪಾಂಡವರ ನಡುವೆ ಯುದ್ಧ ನಡೆಯುವಾಗ ದ್ಯೂತಗಳಲ್ಲಿ ಯಾವುದು ಶ್ರೇಷ್ಠವಾದದ್ದು ಅಂದ್ರೆ ಜೂಜುಗಾರಿಕೆ, ಜೂಜು ಅಂತೀವಲ್ಲ ಹಾಗೆ. ಆ ಆ ಜೂಜು ಅತ್ಯಂತ ಶ್ರೇಷ್ಠವಾದದ್ದು. ಅಂದ್ರೆ ಅದನ್ನ ಒಳ್ಳೆಯದಕ್ಕೂ ಬಳಸ್ಕೊಳ್ಬಹುದು, ಕೆಟ್ಟದಕ್ಕೂ ಬಳಸ್ಕೊಳ್ಬಹುದು. ಆದ್ರೆ ಯಾಕೆ ಅದು ವಿಶೇಷವಾದದ್ದು ಅಂದ್ರೆ ಅದರಲ್ಲಿ ನಾನು ವಿಶೇಷವಾಗಿ ಸನ್ನಿಹಿತನಾಗಿದ್ದೇನೆ. ಮತ್ತೆ ತೇಜಸ್ಸು ಅಂದ್ರೆ ಆತ್ಮಬಲ, ಜಯ ಸಿಗ್ತದಲ್ವ, ಅಂದ್ರೆ ಜಯವನ್ನ ಗಳಿಸ್ತಾರಲ್ವ, ಆ ಜಯ ಬೇರೆ ಯಾರು ಅಲ್ಲ, ಅದು ನಾನೇ ಆಗಿದ್ದೇನೆ. ಯಾರೊಳಗೆ ಆತ್ಮಬಲ ಉಳ್ಳಂತಹ ತೇಜಸ್ವಿಯಿಂದ ನಾನು ಒಳಗೆ ನಿಂತಿರ್ತೀನೋ ಅವನ ಪಾಲಿಗೆ ಯಾವತ್ತೂ ಜಯವೇ ಸಿಗ್ತದೆ. ಹಾಗಾಗಿ ಇನ್ನು ಪಾಂಡವರಲ್ಲಿ 5 ಜನ ಪಾಂಡವರಲ್ಲಿ ನಾನು ಧನಂಜಯನಾಗಿದ್ದೇನೆ. ಅಂದ್ರೆ ಅರ್ಜುನನಲ್ಲಿ ಭಗವಂತನ ವಿಶೇಷ ಆವೇಶ ಇತ್ತು, ಅಂದ್ರೆ ಸನ್ನಿಧಾನ. ಆತನಲ್ಲಿ ಭಗವಂತ ಧನಂಜಯ ನಾಮಕನಾಗಿ ನಿಂತಿದ್ದು, ಧನಂಜಯನಾಗಿ. ಧನ ಅಂತಂದ್ರೆ ಜ್ಞಾನ, ಅಂದ್ರೆ ಜ್ಞಾನ ಅತ್ಯಂತ ಶ್ರೇಷ್ಠ ಜ್ಞಾನಿಯಾದವನು. ಹಾಗಾಗಿ ಇನ್ನು ಮುನಿಗಳಲ್ಲಿ ನಾನು ವೇದವ್ಯಾಸನಾಗಿದ್ದೇನೆ. ವೇಸ ಅಂದ್ರೆ ವ್ಯಾಸ. ಇನ್ನು ದುಷ್ಟರನ್ನ ದಮನ ಮಾಡುವಂತಹ ದಮನ ಶಕ್ತಿ ನಾನು. ಎಲ್ಲೆಲ್ಲ ಯಾರಾದ್ರೂ ದುಷ್ಟರು ಹುಟ್ಟಿದ್ರೆ ಆ ದುಷ್ಟರನ್ನ ಸಂಹಾರ ಮಾಡ್ಲಿಕ್ಕೆ, ದಮನ ಮಾಡ್ಲಿಕ್ಕೆ ಯಾವುದೋ ಒಂದು ವಿರೂಪದಿಂದ, ಯಾವುದಾದ್ರೂ ವ್ಯಕ್ತಿಯೋ ಶಕ್ತಿಯ ರೂಪದಲ್ಲಿ ನಾನು ಬರ್ತೇನೆ. ಆ ದಮನ ಶಕ್ತಿ ಅದು ನಾನೇ ಆಗಿದ್ದೇನೆ. ಯಾರಿಗಾದ್ರೂ ದಮನ ಮಾಡುವ ಶಕ್ತಿ ಇದೆ ಅಂತಂದ್ರೆ ಅವರಲ್ಲಿ ದೇವರು ವಿಶೇಷವಾಗಿ ದಮನ ಶಕ್ತಿಯಾಗಿ ನಿಂತಿದ್ದಾನೆ. ಈ ದಮನ ಶಕ್ತಿಯಾಗಿ ವೀರರಲ್ಲಿ ಭಗವಂತ ತಾನು ಕೂತಿದ್ದಾನೆ. ದಂಡ ಅಂದ್ರೆ ಶಿಕ್ಷೆ. ಹೀಗೆ ಅಂದ್ರೆ ತಪ್ಪು ಮಾಡಿದವರಿಗೆ ಆ ಕ್ಷಮೆ ನೀಡುವವನು, ಅಂದ್ರೆ ಕರುಣಾಮಯಿ, ಅದು ಕೂಡ ಅದು ನಾನೇ ಆಗಿದ್ದೇನೆ. ಹಾಗಾಗಿ ಈ ಜಗತ್ತಿನ ಸಮಸ್ತ ವಸ್ತುವಿಗೂ, ಜಡ ಇರ್ಬೋದು ಅಥವಾ ಚೇತನ ಇರ್ಬೋದು, ಮೂಲಭೂತವಾಗಿರುವುದು ಯಾವುದೋ ರೂಪ ಮತ್ತೆ ಶಕ್ತಿ ಅಲ್ವಾ. ಅದಕ್ಕೂ ಒಂದು ರೂಪ ಅನ್ನೋದು ಬೇಕು, ಅದನ್ನು ಗುರುತಿಸ್ಬೇಕು ಅಂತಂದ್ರೆ ಬರೀ ರೂಪ ಇದ್ರೆ ಸಾಕು, ಅದಕ್ಕೆ ಶಕ್ತಿ ಬೇಕು. ಆ ಎರಡನ್ನ ಕೊಡುವವನು ಅದು ನಾನೇ ಆಗಿದ್ದೇನೆ. ಹೀಗೆ ಸಮಸ್ತ ಸೃಷ್ಟಿಗೂ ಬೀಜ ನಾನಾಗಿದ್ದೇನೆ. ಕಣ್ಣಿಗೆ ಕಾಣದ ಜೀವಕ್ಕೆ ಕಣ್ಣಿಗೆ ಕಾಣುವ ಶರೀರವನ್ನ ಕೊಟ್ಟವನು ನಾನು. ಹೀಗೆ ಗಂಡಿನ ರೇತಸ್ಸಿನಿಂದ ಹಿಡಿದು ಆ ಜೀವವನ್ನ, ಗಂಡಿನ ರೇತಸ್ಸಿನಿಂದ ಹೆಣ್ಣಿನ ಗರ್ಭವನ್ನ ಪ್ರವೇಶಿಸಿ ಅಲ್ಲಿ ಆ ಜೀವಕ್ಕೆ ಒಂದು ರೂಪವನ್ನ ಕೊಟ್ಟು ಬೆಳೆಸುವವನು ನಾನು. ಹೀಗೆ ಅದನ್ನ ಬೆಳೆಸಿದಂತಹ ದೇಹವನ್ನು ಪುನಃ ಈ ಪ್ರಪಂಚಕ್ಕೆ ತಂದು ಅದನ್ನು ಮತ್ತೆ ಬೆಳೆಸಿ ಒಂದು ದಿನ ಅದನ್ನು ಸಂಹಾರ ಮಾಡುವವನು ಅದು ನಾನೇ ಆಗಿದ್ದೇನೆ. ಹೀಗೆ ಇಡೀ ಪ್ರಪಂಚದಲ್ಲಿರುವ ಚೇತನ ಚರಾಚರಾತ್ಮಕ ಎಲ್ಲವನ್ನ ಹುಟ್ಟಿಸುವವನು, ಅದನ್ನು ಬೆಳೆಸುವವನು, ಲಾಲನೆ ಪಾಲನೆ ಪೋಷಣೆ ಮಾಡಿ ಕೊನೆಗೆ ಒಂದು ದಿನ ನಾಶ ಮಾಡುವವನು ಅದು ನಾನೇ ಆಗಿದ್ದೇನೆ. ಮೃತ್ಯು. ಹೀಗೆ ಪ್ರಪಂಚದಲ್ಲಿ ನನ್ನನ್ನ ತೊರೆದು ಸ್ವತಂತ್ರವಾಗಿ ಯಾವ ವಸ್ತುವು ಇಲ್ಲ, ಯಾವ ಜೀವವೂ ಇಲ್ಲ, ಯಾವ ವ್ಯಕ್ತಿಯೂ ಇಲ್ಲ, ಇಲ್ಲ, ಪ್ರತಿಯೊಂದು ಕೂಡ ನನ್ನನ್ನೇ ಆಶ್ರಯಿಸಿಕೊಂಡಿದೆ. ಹಾಗಾಗಿ ನಾನಿಲ್ಲದಿರುವ ಜಾಗವೇ ಇಲ್ಲ, ನನ್ನನ್ನು ಬಿಟ್ಟು ಅಂತ ಹೇಳಿ ಯಾವುದೂ ಇಲ್ಲ. ಹಾಗಾಗಿ ನಾನು ಎಲ್ಲ ಕಡೆ ಆವರಿಸಿಕೊಂಡಿದ್ದೇನೆ. ನನ್ನ ವಿಭೂತಿ ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವಿನಲ್ಲೂ ಇದೆ. ಅದನ್ನ ಅಲ್ಲಿ ಇಲ್ಲಿ ಅಂತ ಹೇಳಿ ಕೇವಲ ನಾನು ನಿನಗೆ ಒಂದು ವಿಶೇಷವಾಗಿ, ನೀನು ಸಾಧ್ಯವಾದ್ರೆ ನಮ್ಮ ಒಂದು ಏನಂತೀವಿ
ಆ ಇನ್ನು ಉಪಾಸನೆಗೆ ಸಹಾಯ ಆಗಲಿ ಅಂತ ನೀನು ಕೇಳಿದ್ದಕ್ಕೆ ನಾನು ಹೇಳಿದೆ. ಆದರೆ ಅಷ್ಟೇ ಅಂತ ತಿಳಿಬೇಡ. ಪ್ರತಿಯೊಂದರಲ್ಲೂ ಈ ಲೋಕ ವಿಚಕ್ಷಣವಾದಂತಹ ಈ ಪ್ರಕೃತಿ, ಆ ಚರಾಚರ ಜೀವರಾಶಿ ಎಲ್ಲ ಒಂದನ್ನು ನೋಡಿದ್ರೆ ಒಂದಕ್ಕಿಂತ ಒಂದು ವಿಚಿತ್ರ ವಿಚಿತ್ರ ವಿಚಿತ್ರ. ಅದನ್ನ ಊಹೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲೆಲ್ಲ ಯಾಕೆ ಆಗಿದೆ ಅಂತಂದ್ರೆ ಅದೆಲ್ಲದರಲ್ಲೂ ನಾನೇ ಆವರಿಸಿದ್ದೇನೆ. ಅದನ್ನ ಹೇಳ್ತಾ ಹೋದ್ರೆ ಅದೇ ಮುಗಿಲಿಕ್ಕೆ ಸಾಧ್ಯ ಇಲ್ಲ. ನಾವು ನಿರಂತರ ಉಪಾಸನೆ ಮಾಡಬೇಕಾದ, ನಿತ್ಯ ಅನುಸಂಧಾನದಲ್ಲಿ ಇರಬೇಕಾದದ್ದನ್ನ ದೇವರು ಕೆಲವೊಂದನ್ನು ಮಾತ್ರ ಗುರುತಿಸಿ ನಾನು ಹೇಳಿ ಕೊನೆಗೆ, ಈ ಪ್ರಪಂಚದಲ್ಲಿ ವ್ಯಾಪಿಸಿರುವುದು ಭಗವಂತನ ಕೇವಲ ಕಾಲು ಭಾಗ ಅಷ್ಟೇ. ಅಂದ್ರೆ ನಮಗೆ ಇವತ್ತೇನೆಲ್ಲ ಈ ಬ್ರಹ್ಮಾಂಡ ತುಂಬಿಕೊಂಡಿದೆ, ಅದು ಅಷ್ಟು ಚೆನ್ನಾಗಿದೆ ಇಷ್ಟು ಚೆನ್ನಾಗಿದೆ ಅಂತ ಹೇಳಿ ಅದು ದೇವರ ವೈಶಿಷ್ಟ್ಯತೆಯಲ್ಲಿ ಕೇವಲ ಒಂದು ಕಾಲು ಭಾಗ ಅಷ್ಟೇ ಅಂತ. ಅಂದ್ರೆ ಅದಕ್ಕೂ ಕಡಿಮೆನೆ. ಆದ್ರೆ ಇದನ್ನ ಅಂದ್ರೆ ನಾವು ನೋಡ್ತಾ ಇರುವವರು, ಅನುಭವಿಸ್ತಾ ಇರುವವರು, ಆದ್ರೆ ಮುಕ್ತ ಲೋಕದಲ್ಲಿ ಇರುವವರು ಇದಕ್ಕಿಂತ ಅನಂತಪಟ್ಟು ವಿಚಿತ್ರವಾದ ಭಗವಂತನ ಮಹಿಮೆಯನ್ನ, ಅಂದ್ರೆ ಆ ಕಣ್ಣಿಗೆ ಅದ್ಭುತವನ್ನ ಅವರು ಸವಿತಾ ಇದ್ದಾರೆ, ಆ ಆನಂದದಲ್ಲಿ ಮುಳುಗ್ತಾ ಇದ್ದಾರೆ. ಹಾಗೆ ನೀನು ನನ್ನನ್ನ ಊಹೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನನ್ನನ್ನ ಯಾರು ಇಷ್ಟು ಅಂತ ಹೇಳಿ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಇತಿಮಿತಿಯನ್ನ ಯಾರಿಗೂ ಕಂಡು ಹಿಡಿಲಿಕ್ಕೆ ಅಥವಾ ನಿರ್ಧಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಜಗತ್ತಿನ ಸಮಸ್ತ ವಸ್ತುವಿನ ಒಳಗೂ ಹೊರಗೂ ತುಂಬಿ ನಾನು ವಿಶ್ವನಾಗಿದ್ದೇನೆ, ನಾನೇ ವಿಶ್ವ. ಹಾಗಾಗಿ ನನ್ನನ್ನು ಆ ವಿಶ್ವರೂಪವನ್ನು ನೋಡು ಅಂತ ಹೇಳಿ ಇನ್ನು ಮುಂದೆ ಆ ವಿಶ್ವರೂಪವನ್ನ ತೋರಿಸ್ತಾನೆ. ನಾನು ಹೇಗೆ ಈ ವಿಶ್ವದಲ್ಲಿ ನಾನು ಎಲ್ಲ ಕಡೆ ಆವರಿಸಿಕೊಂಡಿದ್ದೇನೆ ಅಂತ ಹೇಳಿ. ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್. ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಎಲ್ಲರೂ ಚೆನ್ನಾಗಿ ಧ್ಯಾನ ಮಾಡಿ, ಬೆಳಗ್ಗೆವರೆಗೂ ಮಾಡಿ ಆಯ್ತಾ. ಇವಾಗಿಂದಲೇ ಜಾಸ್ತಿ ಜಾಸ್ತಿ ಧ್ಯಾನ ಮಾಡಿ. ಎಲ್ಲರೂ ಗದಗ ಧ್ಯಾನ ಮಹಾಯಜ್ಞಕ್ಕೆ ಅಟೆಂಡ್ ಆಗಿ, ಆಮೇಲೆ ಈಗಿಂದಲೇ ಎಲ್ಲ ಕಡೆ ನೀವು ಶೇರ್ ಮಾಡಿ, ಆದಷ್ಟು ಎಷ್ಟು ಜನರಿಗೆ ಅದು ಸಾಧ್ಯ ಆಗ್ತದೆ ಅಷ್ಟು ಜನರಿಗೆ. ಆಮೇಲೆ ಮ್ಯೂಸಿಕ್, ಯಾರಾದರೂ ಮ್ಯೂಸಿಕ್ ಸರ್ವಿಸ್ ಮಾಡೋರಿದ್ರೆ ಸೇವಾ ರೂಪವಾಗಿ, ಅಂದ್ರೆ ಸಂಗೀತ. ಸಂಗೀತ ಅಂದ್ರೆ ಬಾಯಲ್ಲಿ ಹೇಳೋ ಸಂಗೀತ ಅಲ್ಲ, ಇನ್ಸ್ಟ್ರೂಮೆಂಟ್ ಅಲ್ಲಿ ಸಂಗೀತ ಸೇವೆ ಮಾಡುವವರು ಯಾರಾದರೂ ಇದ್ದರೆ ಅವರಿಗೂ ಕೂಡ ಅವಕಾಶ ಇರ್ತದೆ. ಯಾರಾದರೂ ಇದ್ರೆ ತಿಳಿಸಿ. ಆಮೇಲೆ ಎಲ್ಲರೂ ಬಂದು ಯಾವ್ಯಾವ ರೂಪದಲ್ಲಿ ಸೇವೆಗೆ ಅವಕಾಶ ಆಗ್ತದೋ ಸೇವೆ ಮಾಡಿ, ಎಲ್ಲ ಕಡೆ ಸ್ವಲ್ಪ ಪ್ರಚಾರ ಮಾಡಿ. ಆಮೇಲೆ ಯಾರು ಮಿಸ್ ಮಾಡ್ಕೊಳ್ಬೇಡಿ. ಕಾರಣಾಂತರಗಳಿಂದ ನೆಪಗಳನ್ನ ಹೇಳಿ. ಆಮೇಲೆ ಸಸ್ಯಾಹಾರ ರ್ಯಾಲಿ ಅದನ್ನೆಲ್ಲ ಯಾರು ಮಿಸ್ ಮಾಡ್ಕೊಳ್ಬೇಡಿ ಆಯ್ತಾ. ಆಮೇಲೆ ಪ್ರಮೋಷನಲ್ ವಿಡಿಯೋ ಮಾಡಿ. ಕೆಲವರು ಮಾಸ್ಟರ್ಸ್ ಈಗಾಗಲೇ ಮಾಡ್ತಾ ಇದ್ದಾರೆ. ಅದನ್ನು ಮಾಡಿ. ಎಲ್ಲ ಅಡ್ಮಿನ್ಸ್ ಏನಿರ್ತಾರೆ ಗ್ರೂಪ್ಗಳು, ಅಲ್ಲಿಗೆಲ್ಲ ನೀವು ಶೇರ್ ಮಾಡಿ ಆಯ್ತಾ. ಮಾಸ್ಟರ್ ಮಾತಾಡಿ. ಮೇಡಮ್ ಮಾತಾಡಿ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಮೇಡಮ್. ಕ್ಲಾಸ್ ಚೆನ್ನಾಗಿತ್ತು ಸರ್ ಇವತ್ತು. ವೆರಿ ಗುಡ್ ಮೇಡಮ್. ಏಕಾದಶಿ ನಾನು ನಿನ್ನೆ ಮಾಡಿದೆ ಸರ್. ಹೇಗಿತ್ತು? ಎಲ್ಲ ಮಾಡಿದೆ, ಚೆನ್ನಾಗಿ ಆಗಿತ್ತು ಸರ್. ಖರೆ ಆದ್ರೆ ಸರ್ ಮಧ್ಯಾಹ್ನ ಒಂದು ಹಣ್ಣು ತಿಂದೆ ಸರ್, ಬಾಕಿ ಏನ್ ಇದಾಗ್ಲಿಲ್ರಿ, ಎಲ್ಲ ಚೆನ್ನಾಗಿತ್ತು. ಆದ್ರೆ ಸರ್ ಈ 4 ದಿವಸ ಐತ್ರಿ ನಂದು ಇದು ರೀ ಮಕ್ಕಳ ದಂಡೇರಿ ಬಲಭಾಗದಲ್ಲಿ ಒಂದ್ ಸ್ವಲ್ಪ ನುಸಾತ್ರಿ. 4 ದಿವಸ ನುಸ್ತಿತ್ರಿ. ಆದ್ರ ಧ್ಯಾನಕ್ಕೆ ಹೋಗ್ತೀನ್ರಿ ಅಂದ್ರ ನುಸದ್ ಬಂದ್ ಆಗೋದ್ರಿ. ಧ್ಯಾನ ಬಿಟ್ನಿ ಅಂದ್ರ ರೀ ಸರ್ ಮುಂಜಾನೆದಿಂದ ಹಿಡಿದ್ರೆ ಸಂಜೆ ಮಠ ಬಹಳ ಫುಲ್ ನುಸದ್ರಿ ಸರ್. ಕಳೆ ಬಂದಂಗ ಆಗುದ್ರಿ, ಹಿಂಗಾಗೋದ್ ಐತ್ರಿ. ಏಕಾದಶಿ ಏನ್ ಮಾಡಾಕತ್ತಿದ್ರಿ ಅವಾಗ
ಇನ್ನೇನ್ ಮಾಡಿದಾಗಿಂದ ರೀ ಭಾಳ ತ್ರಾಸ ಐತಿ ಸರ್. ಏನು ನನ್ಗ್ ಬಾಕಿ ಏನಿಲ್ರಿ ಅದ ಕಳೆ ಬರೋದು ಇದಾಯ್ತ್ರಿ. ಆಮೇಲೆ ಇವತ್ತು ಮುಂಜಾನೆ ಎಲ್ಲಾ ಮುಗಿಸಿ 7 ಗಂಟೆ ಪೂರ್ಣ 7 ಗಂಟೆ ಮುಂಚೆ ನೈವೇದ್ಯ ಇಟ್ಟು 6:30 ಎದ್ರ ಊಟ ಮಾಡಿದೆ. ಆಮೇಲಂತ ಅದ ಗಪ್ ಸುಮ್ನ ಮಾಯ ಆಗಿಬಿಟ್ಟಿತ್ತು ಸರ್. ಏನ್ರಿ ಹೆಂಗ ಅನಸ್ತಿ ಹ್ಮ್ ನೋವ ಪೂರ್ಣ ಕಮ್ಮಿ ಆಗಿಬಿಟ್ಟದೆ ಸರ್. ಹಾಸ್ಪಿಟಲ್ ಹೋಗ್ಬೇಕಂತ ಅಂತಿದ್ದೆ ಸರ್, ಅದು ಕಡಿಮೆ ಆಗಿಬಿಟ್ಟದ್ರಿ ಸರ್. ಮತ್ತೆ ಧ್ಯಾನಕ್ ಕೂತ್ನಿ ಅಂದ್ರ ಅಷ್ಟ ಇದು ಆಗುದ್ರಿ. ಇದು 9 ಗಂಟೆಗೆ ಕೂತ್ನಿ ಅಂದ್ರನ ಕಮ್ಮಿ ಆಗಿದ್ರ ಆತರ ನಂತರ ಮತ್ತ ಮುಂಜಾನೆ ಬಿಟ್ನಿ 6 ಗಂಟೆ ಮುಂದ್ 4 ದಿವಸ ತರಿ ಬಾಳ ತೊಂದ್ರೆ ಆಗಿತ್ತು ಸರ್. ಇನ್ ಏಕಾದಶಿ ದಿವ್ಸರಿ ನಂಗ ಬಾಕಿ ಏನು ಆದ್ರೆ ಉಳ್ಕೆದ್ ಏನಿದೆ ಅಲ್ರಿ ಅದು ಅಷ್ಟ ತ್ರಾಸ ಆಗತ್ರಿ. ಮತ್ತ್ ಇವತ್ ಮುಂಜಾನೆದಿಂದ ಪೂರ್ಣ ಇಲ್ಲರಿ ಸರ್. ಹ್ಮ್ ಅದ ಯಾಕಂತ ಅಂದ ಕೇಳ್ಬೇಕಂತಂದ್ರಿ. ಸರಿ ಹೋಗ್ತದೆ ಬಿಡ್ರಿ. ಕರರಿ ಬಾಳ ಇದು ಇದ್ದಿದ್ರಿ ಎಕ್ದಮ್ಲೆ ಅದ ಉಪವಾಸ ಮಾಡಿ ಇದು ಮಾಡಿದ್ನೆಲ್ರಿ ಅವಾಗಿಂದ ಕಡಿಮೆ ಹಾಸ್ಪಿಟಲ್ ಹೋಯಾಕತ್ತಿರಿ ನಮ್ ಮನ್ಯಾಗ್ರಿ ಆತರ ಆಗಿತ್ರಿ ಸರ್. ಹ್ಮ್ ಅದೇ ಯಾಕಂತಂದ್ ಕೇಳ್ಬೇಕಂದ್ 4 ದಿವಸ ಐತಿ. ಧ್ಯಾನ ಮಾಡೋದ್ ಬಿಟ್ನಿ ಅಂದ್ರ ರೀ ಮತ್ ಶುರು ಆಕೈತ್ರಿ. ಧ್ಯಾನಕ್ ಕೂತ್ನಿ ಅಂದ್ರ ಇಲ್ರಿ ಅದಕ್ಕಂತೀನಿ ಸರ್. ಹ್ಮ್ ಏನು ಹೋಗಲ್ಲ, ಸರಿ ಹೋಗ್ತದೆಲ್ಲ. ಅದೇ ಕೇಳ್ಬೇಕಂತ ಐತಿ. ಉಪವಾಸ ಮತ್ತೆ ಏಕಾದಶಿ ಉಪವಾಸ ಚೆನ್ನಾಗಿ ಐತಿ ಸರ್. ಉಪವಾಸ ಉಪವಾಸ ಮಾಡಿ ದ್ವಾದಶಿ ದಿವಸ ಊಟ ಮಾಡ್ತೀರಲ್ವಾ? ಹಾ ಮುಂಜಾನೆ ಮಾಡಿದ್ವಿ ಸರ್ 6:30 ಅಂದ್ರೆ ಎಲ್ಲಾ ಮಾಡ್ಕೊಂಡು. ಹಾ, ಊಟ ಊಟ ಮಾಡಿದ್ಮೇಲೆ ಸುಸ್ತಾಗ್ತದೆ. ಸ್ವಲ್ಪ ಸುಸ್ತಾಗ ಅವಾಗ ಅವಾಗ ಏನಿಲ್ರಿ ಸರ್, ಅವಾಗಿಂದ ಏನಿಲ್ರಿ. ಊಟ ಮಾಡಿದ ನಂತರದಿಂದ ಏನು ಇಲ್ಲರಿ ಸರ್. ಹ್ಮ್ ಅದಕ್ಕಿಂತ ಮುಂಚೆ ಎಲ್ಲಾ ಇತ್ರಿ, ನಿನ್ನೆ ಎಲ್ಲಾ ಇತ್ರಿ. ಇರ್ಲಿ ಬಿಡಿ, ಎಲ್ಲ ಕ್ಲೆನ್ಸಿಂಗ್ ಆಗಿ ಕ್ಲೀನ್ ಆಗ್ಲಿ. ಹ್ಮ್ ಅದೇ ಕೇಳ್ಬೇಕಂತ. ಆಗತ್ತೆ. ಅದಕ್ಕೆ ಅದು ಒಂದು ಅದಕ್ಕೆ ಮತ್ತೆ ಮಾಡ್ಬೇಕು ಅನ್ನೋದು. ಹೌದು ಸರ್, ಅದಕ್ಕೆ ಮಾಡತ್ತಿದ್ರಿ ಸರ್. ಆಗ್ತದೆ ಅಂತ ಚೆನ್ನಾಗಿರ್ತಿ, ಮನಸ್ಸಿಗೆ ಆನಂದವಾಯ್ತ್ರಿ. ಮೈ ಹ್ಮ್ ಎಲ್ಲಾ ಹದಂಗ ಐತ್ರಿ, ಸಂತೋಷ ಅನಿಸ್ತ್ರಿ ನಿಮ್ ದಿವ್ಸ. ಹೌದು, ದೇಹ ಪೂರ ಅನಿಸ್ತದೆ. ಹಾ, ಏನು ಅದು ಉಳ್ಕಿದ್ ಬಾಕಿದ್ ಏನು ಇಲ್ಲ. ಮನ್ಯಾಗ್ನು ಎಲ್ಲಾರು ಮತ್ ಹೆಂಗೋ ಏನಂತ ಅನಾತಿದ್ರಿ, ನೀರು ಇದ ಮಾಡ್ತ ಹೆಂಗ್ ಮಾಡ ಅದು ನನ್ಗೆಲ್ಲಾ ಏನ್ ಅನ್ಸ್ಲಿಲ್ರಿ ಸರ್. ಹ್ಮ್ ಅದೇ ಅದು ಇದು ಯಾಕ ಹಿಂಗೋ ಇದು ಹೊಟ್ಟಿಗತೆ ಯಾಕ ನೋವ್ಸಾಕತ್ತ ಅಂತಂದ ಅದ ಆದ್ರ ಇವತ್ ಕಮ್ಮಿ ಐತ್ರಿ. ಅದಕ್ಕ ಯಾಕಂತಂದ ಕೇಳಿದ್ವಿ. ನಿಮ್ದು ಮಣಿಪೂರಕ ಚಕ್ರ ಆಕ್ಟಿವೇಶನ್ ಆಗ್ತಾ ಇರ್ತದೆ. ಹಾ ಇರ್ತದ, ಗಲೀಜ್ ಎಲ್ಲ ಕ್ಲೀನ್ ಆಗಿ ಹಾ ಆಗ್ತದೆ. ಮಣಿಪೂರ ಚಕ್ರ ಆಕ್ಟಿವೇಶನ್ ಆಗುವಾಗ ಹೊಟ್ಟೆ ತಿರುಗ್ತದೆ. ಹೊಟ್ಟೆ ಸ್ಟಾಪ್ ಮಾಡ್ಕೋದು ಇದು ಇರಕಿಲ್ರ, ಆ ನಮ್ನಿ ಅದ. ಫುಲ್ ಹಂಗೆ ಹಿಂಗೆ ರೊಟೇಷನ್ ಹೌದ್ರಿ, ಬಾಳ ಒಟ್ಟ ಇದು ಎಲ್ಲಾ ಫುಲ್ ಎಲ್ಲಾನ ರೀ ಸಹನ್ ಆಗ್ಲಾಗಿತ್ರಿ. ಆತರ ಒಂಥರ ಕಳೆನು ಗೊತ್ತಾಗತ್ರಿ, ನೊಸದು ಗೊತ್ತಾಗತ್ರಿ, ಆತರ ಆಗತ್ರಿ. ಅದು ಆಗುತ್ತೆ. ಕ್ಲೀನಿಂಗ್ ಹಾ ಆಗೋ ಹಾ ಹಂಗಾಗುತ್ತೆ. ಹಾ ಒಳ್ಳೇದ, ಅದು ಒಳ್ಳೆ ಸಿಂಪ್ಟಮ್ಸ್. ಸರಿ ಹೋಯ್ತು ಬಿಡಿ. ಏನೋ ಹಾ ಸುನೀತಾ ಮಾಸ್ಟರ್ ಮಾತಾಡಿ. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ ಸರ್. ನಮಸ್ತೆ. ನಮ್ಗೆ ಒಮ್ಮೊಮ್ಮೆ ನೆಟ್ ಸಿಗುದಿಲ್ಲ, ಆಗ ನಮ್ಮಷ್ಟಕ್ಕೆ ಧ್ಯಾನ ಮಾಡ್ತಾ ಇದ್ರು ತೊಂದ್ರೆ ಬರ್ಲಿಕ್ಕಿಲ್ಲ ಅಲ್ವಾ? ಏನು ಏನಂದ್ರಿ? ಕೂತ್ಕೊಂಡು ಒಮ್ಮೊಮ್ಮೆ ನೆಟ್ ಇರುದಿಲ್ಲ, ನೆಟ್ ಸರಿ ಇರುದಿಲ್ಲ, ಆಗ ಕ್ಲಾಸ್ ಆನ್ ಮಾಡ್ಲಿಕ್ಕೆ ಆಗುದಿಲ್ಲ ಕ್ಲಾಸು. ಮಾಡುವ, ಕಂಟಿನ್ಯೂ ಮಾಡಿ. ನಮ್ಮಷ್ಟಕ್ಕೆ ಕೂತು ಮಾಡ್ಬೋದಲ್ವಾ ಆಗ? ಅಲ್ಲ, ಆಗಿಂದಾಗ ಎದ್ದು ನಿಲ್ಲುದು ಮಾಡ್ತೇವಲ್ಲ ನಾವು ಒಮ್ಮೊಮ್ಮೆ. ಆಯ್ತಾಯ್ತು, ಮಾಡಿ. ಹ್ಮ್ ಹ್ಮ್ ಸುರೇಶ್ ಮಾಸ್ಟರ್ ಮಾತಾಡಿ. ಸುರೇಶ್ ಮಾಸ್ಟರ್. ಅನ್ಮ್ಯೂಟ್ ಮಾಡಿ. ಹಲೋ, ಸರ್ ಮಾತಾಡಿ. ಹಾ ಹಾ ಗುರುಜಿ, ನಮ್ದು ಸ್ವಲ್ಪ ಹೆಲ್ತ್ ಇಶ್ಯೂ ಭಾಳ ಇದೆ. ಇರ್ಲಿ, ಹೇಳಿ. ಅದು ಬೈ ಬರ್ತ್ ನಮ್ಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇದೆ. ಓಕೆ. ಈಗ ಎಲ್ಲಾ ರೀತಿ ಹಾಸ್ಪಿಟಲ್ ತೋರಿಸಿ
ಏನು ಆಪರೇಷನ್ ಬರಲ್ಲ ಹಂಗ ಅಂತ ಹೇಳಿದ್ರು. ಹ್ಮ್ ಈಗ ಅದು ಒಂದು ಮತ್ ನಮ್ಗೆ ಬ್ಲಡ್ ಪ್ರಾಬ್ಲಮ್ ಆಗತೈತಿ. ಅದು ಫ್ಲೆಬೋಟಮಿ ಮಾಡಿಸ್ಬೇಕು ಅಂದ್ರೆ ಒಂದೂವರೆ ತಿಂಗಳಿಗೆ ಬ್ಲಡ್ ಡೊನೇಟ್ ಮಾಡ್ಬೇಕು ನಾನು ಮತ್ತೆ. ಹ್ಮ್ 2 ತಿಂಗಳಾಗಿರ್ಲ ಆಲ್ರೆಡಿ ಡೊನೇಟ್ ಮಾಡ್ಲೇಬೇಕು. ನೀವು ಕೊಡ್ಬೇಕಾ ತಗೋಬೇಕಾ? ಕೊಡ್ಬೇಕು. ಹ್ಮ್ ಹಂಗಾಗ್ಬಿಟ್ಟಿದೆ. ಅದು ರಾತ್ರಿ ಎಲ್ಲ ನಿದ್ದೆ ಇರೋದಿಲ್ಲ. ಹ್ಮ್ ಎಲ್ಲ MA B.Ed ಆಗಿದೆ, ಜಾಬ್ ಇಲ್ಲ. ಓಕೆ. ಈಗ 46 ವಯಸ್ಸು ನನ್ಗೆ. ಹ್ಮ್ ಹಂಗಾಗಿ ಏನು ಮದ್ವೆ ಇಲ್ಲ. ಓಕೆ. ಒಂದು ದಿನಾನು ಕಣ್ತುಂಬ ನಿದ್ದೆ ಇಲ್ಲ. ಹ್ಮ್ ಯಾವ್ದೇ ದುಡಿಮೆ ಇಲ್ಲ. ಈಗ 1.5 ತಿಂಗಳು ಆಯ್ತು ಜಾಬ್ ಮೆಡಿಕಲ್ ಶಾಪ್ ನಲ್ಲಿ ವರ್ಕಿಗೆ ಹೊಂಟಿದ್ದೀನಿ. ಹ್ಮ್ ಈಗ ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ಸರಿ ಆಗಿದೆ ಅಷ್ಟೇ. ಬಟ್ ಎಷ್ಟು ಹೆಲ್ತ್ ಸರಿ ದಿವಸದಿಂದ ಆಗ್ತಿಲ್ಲ. ಧ್ಯಾನ ಮಾಡ್ತಾ ಇದ್ದೀರಾ? ಎಷ್ಟು ದಿವಸದಿಂದ ಮಾಡ್ತಾ ಇದ್ದೀರಿ? ಈಗ ನಿನ್ನೆಯಿಂದ ಈಗ ನಮ್ಮ ಫ್ರೆಂಡ್ ಒಬ್ರು ಅರ್ಜುನ್ ಅಂತ ಇಲ್ಲಿ ಆಲ್ರೆಡಿ ಇದಾರೆ ನೋಡಿ, ಅವರು ಈಗ ಅಲ್ಲಿ ಅವ್ರು ಹ್ಮ್ ಹೇಳ್ಕೊಟ್ಟಿದ್ರು. ಅದಕ್ಕೆ ನಾನು ಇವತ್ತು ಜಾಯ್ನ್ ಆಗಿದ್ದೆ. ಹ್ಮ್ ಹಾ ಓಕೆ. ಸರ್. ಅರ್ಜುನ್ ಅವ್ರು ಹೇಳಿದ್ರು. ಅಲ್ಲ ಧ್ಯಾನ ಏನ್ ಮಾಡ್ಬೇಕು ನಾರ್ಮಲಿ ಧ್ಯಾನ ನನಗಿನ್ನೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಗುರುಜಿ. ಹೌದಾ? ನಾ ಆಗಾಗ ಸ್ವಲ್ಪ ಮೆಡಿಟೇಷನ್ ಮಾಡ್ತಿದ್ದೀನಿ. ಮಾಡಿ. ಇನ್ ಮುಂದೆ ಜಾಸ್ತಿ ಆಗಾಗ ಮಾಡಬೇಡಿ, ಹಾ ಜಾಸ್ತಿ ಜಾಸ್ತಿ ಮಾಡಿ. ಜಾಸ್ತಿ ಪ್ರಾಬ್ಲಮ್ ಇದೆ ಅಂದ್ರೆ ಜಾಸ್ತಿ ಮಾಡ್ಬೇಕು. ಹೌದಾ? ಜಾಸ್ತಿ ಮಾಡ್ಬೇಕಂದ್ರೆ ಜಾಸ್ತಿ ಮಾಡ್ಬೇಕು. ಹಾ ಹಾ ನೀವು ಇಷ್ಟು ಓದಿ 100 ಮಾರ್ಕ್ಸ್ ಬರ್ಬೇಕಂದ್ರೆ ಹೆಂಗಾಗ್ತದೆ? ಹ್ಮ್ ಎರಡು ಪಾಠ 2 ಪೇಜ್ ಓದಿ 100 ಮಾರ್ಕ್ಸ್ ಬರ್ಬೇಕಂದ್ರೆ ಹೆಂಗಾಗ್ತದೆ? ಇಡೀ ಬುಕ್ಸ್ ಓದ್ಬೇಕು ಅಲ್ವಾ? ಜಾಸ್ತಿ ಈಗ ನಾನು KPSC ಎಕ್ಸಾಮ್ ಎಲ್ಲ ಬರೆದು 8-9 ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದೇ 2 ಇಂಟರ್ವ್ಯೂ ಮಾಡ್ಕೊಂಡ್ ಬಂದೆ. ಬಟ್ ಯಾವ ಜಾಬ್ ಆಗ್ಲಿಲ್ಲ ನಾನು. ಈಗ ನಾನು ಹೇಳಿದ್ದಲ್ಲ, ಕರ್ಮ ಜಾಸ್ತಿ ಇದ್ರೆ ಕರ್ಮ ಅದೇನು ಯಾವುದು ಆಗುಲ್ಲ. ಅದಕ್ಕೆ ಮಾಡಿ, ಧ್ಯಾನ ಮಾಡಿ, ಜಾಸ್ತಿ ಜಾಸ್ತಿ ಧ್ಯಾನ ಮಾಡ್ತಾ ಹೋಗಿ. ಒಂದೇ ಸರಿ ಎಕ್ಸ್ಪೆಕ್ಟೇಷನ್ ಗಳನ್ನ ಇಟ್ಕೋಬಾರ್ದು. ವಾರಕ್ಕೆ ಹುಷಾರಾಗ್ಬೇಕು, ಒಂದು ವಾರದಲ್ಲೇ ಕ್ಲೀನ್ ಆಗ್ಬೇಕು, ಹಾಗೆಲ್ಲ ಇಲ್ಲ. ಸುಮ್ಮನೆ ಮಾಡ್ತಾ ಹೋಗ್ಬೇಕು ಸಾಧನೆ. ಕಾಲ ಪರಿಪಕ್ವ ಆದಾಗ ಎಲ್ಲ ಒಂದೊಂದೇ 1 by 1 ಸರಿ ಹೋಗ್ತಾ ಹೋಗ್ತದೆ. ನಮಗೇನು ಅಂದ್ರೆ ಕಷ್ಟ ಪಡೋಂಗಿಲ್ಲ, ಆದ್ರೆ ಒಳ್ಳೇದಾಗ್ಬೇಕು ಅಂದ್ರೆ ಹೇಗೆ ಆಗ್ತದೆ ಅಲ್ವಾ? ಸ್ವಲ್ಪ ಶ್ರಮ ಹಾಕ್ಬೇಕು. ನೋಡಿ, ಇವತ್ತು ಮಾಸ್ಟರ್ಸ್ ಬೆಳಗ್ಗೆವರೆಗೂ ಕೂತ್ಕೊಂಡು ಎಷ್ಟೋ ಜನ ಧ್ಯಾನ ಮಾಡ್ತಾರೆ. ನಿದ್ದೆ ಭಾರಿ ಒಳ್ಳೇದು. ನಿದ್ದೆ ಬರದೇ ಇರೋದು ಇದಕ್ಕಿಂತ ಗೋಲ್ಡನ್ ಆಪರ್ಚುನಿಟಿ ಯಾರಿಗಿದೆ? ನಿದ್ದೆ ಬರಲ್ಲ ಅನ್ನೋದು ಒಳ್ಳೇದು. ನೋಡಿ, ನಿಜ ಅಂದ್ರೆ ನೋವು ಬಹಳ ಇರ್ತದೆ ಸರ್ ಗುರುಜಿ. ಇಲ್ಲಿ ಎಲ್ಲ ಬೆಳಗ್ಗೆ ಕೂತ್ಕೊಂಡು ಧ್ಯಾನ ಮಾಡ್ಬೋದಲ್ಲ? ಬೆಳತಗೆ ಕೂತ್ಕೊಂಡು ಅಲ್ಲಿ ಕೂಡಕ್ಕೆ ಆಗುದಿಲ್ಲ, ನನಗೆ ಕೂಡಕ್ಕೆ ಆಗುದಿಲ್ಲ. ಕೈ ಕಾಲೆಲ್ಲ ಜೋಮ್ ಬರುತ್ತೆ. ಬರುತ್ತೆ. ಇನ್ ಮುಂದೆ ಧ್ಯಾನ ಮಾಡಿ, ಎಲ್ಲ ಕಡಿಮೆ ಆಗ್ತಾ ಹೋಗ್ತದೆ. ದಿನಕ್ಕೆ ಕಡಿಮೆ ಆಗ್ತದೆ. ಒಂದೇ ಸರಿ ಯಾರಿಗೂ ಏನು ಇಲ್ಲಿ ಎಲ್ಲ ಅಲ್ಲ, ಎಲ್ಲ 1-1.5 ತಿಂಗಳಾಗಿರಲ್ಲ, ನಮ್ ಬ್ಲಡ್ ಕೊಡ್ಲೇಬೇಕಲ್ಲ. ನೀವು ಮಾಡಿ ಸ್ವಾಮಿ, ಆಮೇಲೆ ಬ್ಲಡ್ ಇನ್ ಮಾತು ಮಾತಾಡೋಣ. ನೀವು ಫಸ್ಟ್ ಪ್ರಯತ್ನ ಮಾಡಿ, ಮಾಡ್ತಾ ಹೋಗಿ. ಒಂದ್ ಮಂಡಲ ಮಾಡಿ 41 ದಿವಸ. ಅಲ್ಲಿಗೆ ಮತ್ತೆ ಮುಗಿಲಿಲ್ಲ, ಆಮೇಲೆ ಹಂಗೆ ಕಂಟಿನ್ಯೂ ಮಾಡಿ. ಎಲ್ಲಿವರೆಗೂ ಡಾಕ್ಟರ್ ಸಾಕು, ಇನ್ ಮುಂದೆ ನಿಮ್ದು ಬ್ಲಡ್ ತೆಗಿಯೋದ್ ಬೇಡ ಅಂತ ಹೇಳ್ತಾರೆ, ಅಲ್ಲಿವರೆಗೂ ಮಾಡಿ. ಹೇಳ್ತಾರೆ, ಒಂದಿನ ಹೇಳ್ತಾರೆ. ಅಲ್ಲಿವರೆಗೂ ಮಾಡ್ಬೇಕು. ಅವ್ರೀಗ ಏನ್ ಹೇಳ್ತಿಲ್ಲ, ನೀವು ಬೆಂಗಳೂರಿಗೆ ಹೋಗು, ಅಲ್ಲಿ ಹೋಗು, ಇಲ್ಲಿ ಹೋಗು ಅಂತ ಹೇಳ್ತಾರ ಅವ್ರು. ನಾವ್ ಹೇಳಿದ್ ಮಾಡಿ, ನೀವು ಸುಮ್ನೆ ಯಾಕೆ ದುಡ್ಡು ಖರ್ಚು ಮಾಡ್ಕೊಂತೀರಿ? ಸರಿ ಸರ್. ಪ್ರಯತ್ನ ಮಾಡ್ಬೇಕು. ಯಾವ್ದು ಪ್ರಯತ್ನ ಇಲ್ಲದೇ ಇಲ್ಲ. ಇದು ಫ್ರೀ ಅಲ್ವಾ, ಹಂಗಾಗಿ ನಮಗೆ ಜಾಸ್ತಿ ಅದ್ರದ್ದು ಸೀರಿಯಸ್ನೆಸ್ ಇರಲ್ಲ. ಅಲ್ಲೆಲ್ಲೋ ಏನೋ ದುಡ್ಡು ಕೊಟ್ಟು ಏನೋ ಮಾಡೋದು ಅಂದ ತಕ್ಷಣ ನಮಗೆ ಸೀರಿಯಸ್ನೆಸ್ ಇರ್ತದೆ. ಅಲ್ವಾ? ಮಾಡಿ. ನೀವೆಲ್ಲ ಅದ್ಭುತ ಸೃಷ್ಟಿ ಮಾಡ್ಬೇಕು. ಇಲ್ಲಿ ಅವಕಾಶ ಇದೆ ಸೃಷ್ಟಿ ಮಾಡ್ಲಿಕ್ಕೆ. ಸರಿ ಸರಿ. ಓಕೆ, ಥ್ಯಾಂಕ್ ಯು. ಓಕೆ, ನಮಸ್ಕಾರ. ನಾಗರತ್ನ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಎಲ್ರಿಗೂ. ನಮಸ್ತೆ ಸರ್. ನಮಸ್ತೆ. ಚೆನ್ನಾಗಿದೆ ಸರ್. ನಾನು ಗುಡಾಕೇಶಕ್ ಬಂದ್ಮೇಲೆ ತುಂಬಾನೇ ಆರೋಗ್ಯದಲ್ಲಿ ಎಲ್ಲದೂ ಸುಧಾರಣೆ ಆಗಿದೆ. ನನಗೆ ಬ್ಯಾಕ್ ಪೇನ್ ಇತ್ತು, ಮತ್ತೆ ಕೈ ನೋವು ಇತ್ತು, ಎಲ್ಲ ತಲೆ ಎಲ್ಲ ಜುಮ್ ಅನ್ನೋದು ಆ ತರ ಆಗ್ತಾ ಇತ್ತು. ಎಲ್ಲದು ಚೆನ್ನಾಗಿ ಆಕ್ಟಿವ್ ಆಗಿ ಇವಾಗ ಚೆನ್ನಾಗಿರ್ತೀನಿ ಸರ್. ಈಗ ಗುಡಾಕೇಶ ಮಾಡಿ 41 ದಿವಸ ಆಗಿ ಈಗಲೇ 10 ದಿವಸ ಆಗ್ತಾ ಬಂತು. ಆದ್ರೂ ನನಗೆ ಇನ್ನ ಒಂಥರ ಉತ್ಸಾಹ ಜಾಸ್ತಿ, ಇನ್ನ ಮಾಡೋಣ ಅಂತ ಆತರ ಚೆನ್ನಾಗಿರುತ್ತೆ ಸರ್ ಗುಡಾಕೇಶ. ಎಲ್ಲದೂನು ಚೆನ್ನಾಗಿ ನೀವು ಹೇಳ್ತಾ ಇರ್ತೀರಾ. ಕರ್ಮ ಪ್ರಕ್ಷಾಳನೆ ಮಾಡೋದು, ಅವೆಲ್ಲ ಚಕ್ರ ಆಕ್ಟಿವಿಟಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಎಕ್ಸರ್ಸೈಜು
ಅವೆಲ್ಲ ಹ್ಮ್ ಮಾಡ್ತಾ ಇರ್ತೀನಲ್ಲ, ನನಗೆ ಆರೋಗ್ಯದಲ್ಲಿ ದಿನೇ ದಿನೇ ಇಂಪ್ರೂವ್ ಆಗ್ತಾ ಇರುತ್ತೆ ಸರ್. ಹ್ಮ್ ನನಗೆ ಎಲ್ಲ BP ಶುಗರು ಎಲ್ಲದು ಅಷ್ಟೇ ನಾರ್ಮಲ್ ಐತೆ. ಅವತ್ತಿಂದನೂ ಏನು ಜಾಸ್ತಿನೇ ಆಗಿಲ್ಲ. ನಾರ್ಮಲ್ ಹ್ಮ್ ನಾರ್ಮಲ್ ಅಂತ ಹೇಳ್ತಿರ್ತಾರೆ. ನನಗೂ ಅನ್ಸುತ್ತೆ ಸರ್, ಎಲ್ಲ ಚೆನ್ನಾಗಿದ್ದೀನಿ ನಾನು ಇವಾಗ ಅಂತ. ಅದಕ್ಕೆ ನನಗೆ ಇದು ಗುಡಾಕೇಶ ಅಂದ್ರೆ ಬಹಳ ಇಷ್ಟ ಆಗ್ತಾ ಐತೆ. ಅಚ್ಚುಮೆಂಟ್. ಮಾಡೋಣ ಮಾಡೋಣ ಅಂತ ಒಳಗಳಿಂದಲೇ ಬರ್ತಾ ಇರುತ್ತೆ ಸರ್. ವೆರಿ ಗುಡ್. ಚೆನ್ನಾಗಿ ಹೇಳ್ತೀರಲ್ಲ, ಚೆನ್ನಾಗಿ ತಿಳಿಸ್ಕೊಡ್ತೀರಾ, ಗೈಡ್ ಮಾಡ್ತೀರಾ, ಎಲ್ಲ ಮಾಡ್ತೀರಲ್ಲ. ಹ್ಮ್ ಭಗವದ್ಗೀತೆದಂತೂ ಭಗವದ್ಗೀತೆ ಬುಕ್ ಓದ್ತಾ ಇದ್ದೆ. ಅದು ಓದ್ತಾ ಇದ್ದಾಗ ನೀವು ಹೇಳ್ತಾ ಇರೋದು ಎಲ್ಲ ಇನ್ನ ಜಾಸ್ತಿ ಒಂಥರ ಜ್ಞಾನ ಜಾಸ್ತಿ ಹ್ಮ್ ತಿಳ್ಕೊಬೋದು ಅಂತ ತುಂಬಾ ಖುಷಿ ಆಗುತ್ತೆ ಸರ್. ಸೂಪರ್ ಮೇಡಮ್. ಚೆನ್ನಾಗಿ ಹೇಳ್ತೀರಾ. ಹ್ಮ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಬರ್ತಾ ಬನ್ನಿ, ಈಗ ಅಲಾಗೆ ಬರ್ತಾ ಇದ್ದೀರಲ್ಲ. ಅದು ಇನ್ನೊಬ್ರು ಗುಡಾಕೇಶಕ್ಕೆ ಜಾಯಿನ್ ಮಾಡಿಸ್ತಾ ಇದೀನಿ ಸರ್. ವೆರಿ ಗುಡ್. ಅವರು ನಾನು ಮಾಡ್ತೀನಿ ಅಂತ ಅಂದ್ರು. ಹ್ಮ್ ಹ್ಮ್ ಅವರು ಇನ್ನೊಂದು ವಾರ ಹೋಗ್ಲಿ, ಅದೇನು ಪೂಜೆ ಎಲ್ಲ ಮಂಗಳವಾರ ಎಲ್ಲ ಮಾಡಾದ್ಮೇಲೆ ಮಾಡ್ತೀನಿ ಅಂತ ಅವರು ಹೇಳಿದ್ರು. ಆಯ್ತು. ಆಯ್ತು, ನೀವು ಅವಾಗ್ಲೇ ಮಾಡ್ರಿ ಅಂತ ಹೇಳಿದೆ ಸರ್. ಆಯ್ತು ಮಾಡ್ತೀನಿ, ನನಗೆ ಮಾಡಕ್ ಇಷ್ಟ ಆಗ್ತಾ ಇತ್ತು ನೀವು ಹೇಳಿದ್ಮೇಲೆ ಅಂತ ಅವ್ರು ಹೇಳ್ತಿದ್ರು ಸರ್. ಹ್ಮ್ ಆಗ್ಲಿ. ಹ್ಮ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಮಧುರಾ ಮಾಸ್ಟರ್ ಮಾತಾಡಿ. ಹಲೋ, ಹ್ಮ್. ನಮಸ್ತೆ. ನಮಸ್ತೆ ಸರ್. ಹಾ ನಮಸ್ತೆ ಮಾಸ್ಟರ್. ಸರ್, ಅದೇ ನನಗೆ ಈಗ 3 days ಇಂದ ನಾನು ಅದೇ 25 days ಇಂದ ಮಾಡ್ತಾ ಇರೋದು. ಅದೇ ಲಾಸ್ಟ್ ಮಾತಾಡಿದ್ದೆ. ಹ್ಮ್ 2 ಗಂಟೆಗೆಲ್ಲ ಮಲಗಬೇಕಾಗ್ತಿತ್ತು, 4 ಗಂಟೆಗೆ ಆಗ್ತಿತ್ತು ಅಂತ ಎಲ್ಲ ಹೇಳಿದೆ. ಈಗ ಆಗ್ತಾನೆ ಇರ್ಲಿಲ್ಲ, ಮಲಗ್ತಿದ್ದೆ ಅಂತ. ಈಗ 15 days ಇಂದ ಕಂಟಿನ್ಯೂಸ್ ಆಗಿ ಕೂರ್ತಾ ಇದ್ದೀನಿ. ವೆರಿ ಗುಡ್. ಅಂದ್ರೆ ಡೇನಲ್ಲೂ ಮಲಗ್ತಾ ಇಲ್ಲ, ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ. ಹ್ಮ್ ಮತ್ತೆ ಎಲ್ಲ ಪೇನ್ಗಳು, ಹೆಲ್ತ್ ಎಲ್ಲ ಚೆನ್ನಾಗಾಗ್ತಿದೆ. ಹ್ಮ್ ಬೇರೆ ಮತ್ತೆ ನನ್ಗೆ ಈಗ 3 days ಇಂದ ತುಂಬಾ ಒಂದ್ ಸ್ವಲ್ಪ ಕಾನ್ಶಿಯಸ್ ಇರಕ್ ಆಗ್ತಿಲ್ಲ, ಅವೇರ್ನೆಸ್ ಇರ್ತಿಲ್ಲ. ಮಲಗ್ತಾ ಇದೀನಿ ಅಂದ್ರೆ ಮಲಗದ್ಮೇಲೆ ಕೂತ್ಕೊಂಡೇನೆ ನಿದ್ರೆ ಹ್ಮ್ ಹೋಗ್ತಾ ಇದೀನಿ. ಅದ್ ಬೆಳಗ್ಗೆನೆ ಎಚ್ಚರ ಆಗ್ತಾ ಇದೆ. 4 ಗಂಟೆಗೆ ಒಂದ್ಸರಿ ಕರ್ಮ ಇದು ಬಂದಾಗ ಸ್ವಲ್ಪ ಎಚ್ಚರ ಆಗುತ್ತೆ. ಮತ್ತೆ ಆ ವಾಟರ್ ಅಫರ್ಮೇಶನ್ಗೆ ಇಟ್ಕೊಂಡಿರ್ತೀನಿ, ಮತ್ತೆ ಹಾಗೆ ನಿದ್ದೆ ಹೋಗಿರ್ತೀನಿ, ಗೊತ್ತೇ ಆಗಲ್ಲ. ಹ್ಮ್ ಅದು ಅದೇನಾದ್ರು ಪ್ರಾಬ್ಲಮ್ ಆಗುತ್ತಾ, ಆತರ ಏನೋ ನಿದ್ರೆ ಹೋದ್ರೆ ಏನ್ ತೊಂದ್ರೆ ಇಲ್ವಾ ಅನ್ನೋದು ನನಗೆ ಪ್ರಶ್ನೆ ಇದಾಗ್ತಾ ಇದೆ. ಎಲ್ಲ ವಾಟರ್ ಈಗ ಮಾಡುವಾಗ ಮೈ ಮೇಲೆ ನೀರ್ ಚೆಲ್ಕೊಂಡ್ರೆ ತೊಂದರೆ ಆಗ್ತದೆ. ಇಲ್ಲ, ಅದ್ ನಾನು ಬಾಟಲ್ ಎಲ್ಲ ಇಟ್ಕೊಂಡಿರ್ತೀನಿ. ಆ ಅದು ನೋ ಪ್ರಾಬ್ಲಮ್, ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್, ಹಂಗಾದ್ರೆ ಅಡ್ಡಿಲ್ಲ. ಹ್ಮ್ ನಿದ್ರೆ ಬಂದ್ರೆ ಏನ್ ತೊಂದ್ರೆ ಇಲ್ವಾ ಸರ್? ಏನಿಲ್ಲ, ನಿದ್ದೆ ಅಲ್ಲ ಅದು, ಯೋಗ ನಿದ್ರಾ. ಯೋಗ ಅಲ್ಲ ನಿದ್ರೆ ಇದು ಅಂದ್ರೆ ಧ್ಯಾನ, ಡೀಪ್ ಹೋಗೋದು ಅಂತ ಅಂದ್ರೆ ಉದ್ದೇಶ. ಅವೇರ್ನೆಸ್ ಅಲ್ಲಿ ಇದ್ದಾಗ ಒಂದ್ ಸ್ವಲ್ಪ ಪರವಾಗಿಲ್ಲ, ಏನೋ ವರ್ಕ್ ಇಲ್ಲ, ಒಂದ್ ಸ್ವಲ್ಪ ಪರವಾಗಿಲ್ಲ ಅನ್ಸ್ತಿತ್ತು. ಈಗ 3 days ಇಂದ ಮಲಗ್ತಿದ್ದೀನಲ್ಲ, ಅದಕ್ಕೆ ಏನಾಕೋ ನೋಡಿ ರಿವರ್ಸ್ ಬರ್ತಾ ಇದೆ. ನೋಡಿ, ಎಂತ ದೊಡ್ಡ ಯೋಗಿಗಳಾದ್ರೂ ಸಂಪೂರ್ಣವಾಗಿ ಯಾರು ಅವೇರ್ನೆಸ್ ಅಲ್ಲಿ ಇರೋಲ್ಲ. ನೀವು ಅವೇರ್ನೆಸ್ ಅಲ್ಲಿ ಇದ್ರೆ ಎಲ್ಲವನ್ನ ನೋಡ್ಲಿಕ್ಕೆ ಆಗೋಲ್ಲ. ಡೀಪ್ ಓಕೆ. ಹೋಗ್ಬೇಕು, ಡೀಪ್ ಮೆಡಿಟೇಷನ್, ಸಮಾಧಿ ಸ್ಥಿತಿಗೆ ಹೋಗ್ಬೇಕು. ಸಮಾಧಿ, ನಿರ್ವಿಕಲ್ಪ ಸಮಾಧಿ, ಸವಿಕಲ್ಪ ಸಮಾಧಿ, ಅದನ್ನೆಲ್ಲ ಹೋಗ್ಬೇಕು, ದಾಟಬೇಕು. ಬರೀ ನಿದ್ದೆ ಅಂತ ಅರ್ಥ ಅಲ್ಲ. ಹಾಸ್ಟೆಲ್ ಟ್ರಾವೆಲ್ ಆಗ್ಬೇಕಂದ್ರೆ ಫುಲ್ ಡೀಪ್ ಹೋಗ್ಬೇಕಾಗ್ತದೆ. ಹಾಸ್ಟೆಲ್ ಬಾಡಿ ಅದೇ ಬರ್ಬೇಕಂದ್ರೆ ಅದೊಂದು ಅರ್ಥ ಆಗ್ತಾ ಇಲ್ಲ. ಹಾಸ್ಟೆಲ್ ಬಾಡಿ ಟ್ರಾವೆಲ್ ಅಂತ ಹೇಳ್ತಿರ್ತಾರೆ ಎಲ್ಲರೂ, ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದೆಲ್ಲ ಅದು ಆಗ್ಬೇಕು ಅಂದ್ರೆ ಬಹಳ ಸಾಧನೆ ಆಗ್ಬೇಕಾದ್ರು. ಎಲ್ಲವೂ ಹಾಸ್ಟೆಲ್ ಟ್ರಾವೆಲ್ ಅಲ್ಲ. ನಾನು ಅಲ್ಲಿ ಹೋಗಿದ್ದೆ, ಇಲ್ಲಿ ಹೋಗಿದ್ದೆ, ಅದೆಲ್ಲ ವಿಷನ್. ಹ್ಮ್ 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 ನಮ್ಮ ಮನಸ್ಸಿನಲ್ಲಿ, ನಮ್ಮ ಬುದ್ಧಿಯಲ್ಲಿ ಹ್ಮ್ ಹೆಚ್ಚಿನ ಆಟ ಅದು. 2 ರೀತಿಯಲ್ಲಿ ಹಾಸ್ಟೆಲ್ ಟ್ರಾವೆಲ್ ಆಗ್ತದೆ. ಒಂದು, ಮನಸ್ಸು ಕೂಡ ಹೋಗ್ತದೆ. ಹ್ಮ್ ಎರಡನೇದು, ನಮ್ದು ಹಾಸ್ಟೆಲ್ ಬಾಡಿ, ಮೂರನೇ ಶರೀರ ಏನಿದೆ, ಸೂಕ್ಷ್ಮ ಶರೀರ, ಅದು ಹೊರಗಡೆ ಬರ್ತದೆ. ನಮ್ಮ ಹ್ಮ್ ಹುಕ್ಕಳ ಇರ್ತದಲ್ವಾ, ಹುಕ್ಕಳದಿಂದ ಹೊರಗಡೆ ಬರ್ತದೆ, ಬಿಳಿ ಹ್ಮ್ ಇರ್ತದೆ. ನಮ್ಮ ಹ್ಮ್ ಪ್ರತಿರೂಪದ ಹಾಗೆ ಇರ್ತದೆ. ನಾವು ಅದನ್ನ ನೋಡಿದ್ರೆ ನಾನೇ ಅಲ್ಲಿದ್ದೀನಿ ಅನ್ನೋ ತರ ನಮಗೆ ಭಾಸ ಆಗ್ತದೆ. ಹ್ಮ್ ಹಾ, ಅದು ರಿಯಲ್ ಹಾಸ್ಟೆಲ್ ಟ್ರಾವೆಲ್. ಅದಾಗ್ಬೇಕು ಅಂದ್ರೆ ಬಹಳ ಸಾಧನೆ ಮಾಡ್ಬೇಕು. ಕುಂಡಲಿನಿ ಎಲ್ಲ ಜಾಗೃತಿ ಆಗಿರ್ಬೇಕು. ಅದಾದ್ರೆ ಏನು ಏನು ಅಂದ್ರೆ ಅದಾಗೋದ್ರಿಂದ ಏನು ಇದಾಗುತ್ತೆ ಸರ್ ಅದು? ವಿತಿನ್ ಸೆಕೆಂಡ್ ಅಲ್ಲಿ ಎಲ್ಲಾ ಲೋಕಗಳಿಗೆ ಹೋಗಿ ಬರ್ಬೋದು. ವಿತಿನ್ ಸೆಕೆಂಡ್, ಮತ್ತೆ ನಾವು ಅನ್ಕೊಂಡಲ್ಲಿಗೆ ಹೋಗಿ ಬರ್ಬೋದು. ಓಕೆ. ವಿತಿನ್ ಸೆಕೆಂಡ್ ಅಲ್ಲಿ ನಾವಾಗೆ ದೇಹದಿಂದ ಹೊರಗಡೆ ಬಂದು ಸತ್ಯ ಲೋಕಕ್ಕೆ ಹೋಗ್ಬೇಕು ಅಂದ್ರೆ ವಿತಿನ್ ಸೆಕೆಂಡ್ ಅಲ್ಲಿ ಹೋಗಿ ವಾಪಸ್ ಬರ್ಬೋದು. ಹ್ಮ್ ಹ್ಮ್ ಹೋಗಿ ಅಲ್ಲಿ ನಾವು ಯಾವ ಮಾಸ್ಟರ್ಸ್ ಎಲ್ಲಿ ಕನೆಕ್ಟ್ ಆಗ್ಬೇಕು ಅವರಿಗೆ ಕನೆಕ್ಟ್ ಆಗಿ
ಆ, ಹ್ಮ್ ಹ್ಮ್ ಬರುವ ಒಂದು, ಹಾಗಂತ ಹೇಳಿ ಬಂದ ತಕ್ಷಣ ಎಲ್ಲಿಗೆ ಬೇಕಾದ್ರೆ ಹೋಗಕ್ ಆಗೋಲ್ಲ. ಎಲ್ಲಿಗೆ ಬೇಕಾದ್ರೆ ಹ್ಮ್ ಹೋಗ್ಬೇಕು ಅಂದ್ರೂ ಶಕ್ತಿ ಜಾಸ್ತಿ ಇರ್ಬೇಕು, ಎನರ್ಜಿ, ತಪಸ್ಸು. ಹ್ಮ್ ಸತ್ಯಲೋಕ ಹ್ಮ್ ಹೋಗ್ಬೇಕಂದ್ರೆ ಅಷ್ಟು ಸಾಧನೆ ಇರ್ಬೇಕು. ಇಲ್ಲಾಂದ್ರೆ ಹ್ಮ್ ಇಲ್ಲೇ ಸೂರ್ಯಮಂಡಲ, ಚಂದ್ರಮಂಡಲ ಇಂತಲ್ಲಿಗೆಲ್ಲ ಹೋಗಿ ಬರ್ಬೋದು. ಫಸ್ಟ್ ಹ್ಮ್ ಫಸ್ಟ್ ಹೋಗೋದೇ ಅಲ್ಲಿಗೆ, ಸೂರ್ಯಮಂಡಲ, ಚಂದ್ರಮಂಡಲ, ಅಲ್ಲಿಗೆ ಹೋಗ್ತಾರೆ ಫಸ್ಟ್. ಹ್ಮ್ ಒಂದೇ ಸಾರಿ ಯಾರು ತಪೋಲೋಕ, ಜನ ಜನರ ಲೋಕ ಅಲ್ಲಿಗೆಲ್ಲ ಹೋಗೋದು ಬಹಳ ಸಾಧನೆ ಬೇಕು. ಸತ್ಯಲೋಕ. ಮತ್ತೆ ನನ್ಗೆ ಯಾರ ಹತ್ರನೂ ಮಾತಾಡ್ಬೇಕು ಅನ್ಸಲ್ಲ. ಈಗ ಸುಮ್ನೆ ಕಾಲ್ ಬಂದ್ರೆ ಯಾಕಪ್ಪ ಈಗ ಕೂತ್ಕೊಂಡಿದ್ರೆ ಈಗ ಕಾಲ್ ಯಾಕೆ ಬಂತು, ಈಗ ಡೇನಲ್ಲೂ ಈಗ ಮತ್ತೆ ಮುಗಿಸ್ಕೊಂಡ್ ಕೆಲ್ಸ ಮುಗಿಸ್ಕೊಂಡ್ ಮತ್ತೆ ಕೂರ್ತೀನಿ. ಆಂಟಿ ಬಂದ್ಮೇಲೆ ಬೆಳಗ್ಗೆ ತಿಂಡಿ ಎಲ್ಲ ಮಾಡ್ಬಿಟ್ಟು ಮತ್ತೆ ಕೂರ್ತೀನಿ ಧ್ಯಾನಕ್ಕೆ. ಮತ್ತೆ ಕೂರ್ಬೇಕು ಅನ್ಸುತ್ತೆ, ಮತ್ತೆ ಕೂತ್ಕೋತೀನಿ. ಮತ್ತೆ ಏನಾದ್ರು ನಿದ್ರೆ ಬಂದಂಗ ಆಯ್ತು ಅಂದ್ರೆ ಕೂತ್ಕೊಂಡೆ ಹಾಗೇನೆ ಇದ್ ಮಾಡ್ತಿರ್ತೀನಿ, ಮೆಡಿಟೇಟ್ ಮಾಡ್ತಿರ್ತೀನಿ. ಅಂದ್ರೆ ನನ್ಗೆ ಯಾವ್ದಾದ್ರು ಕಾಲ್ ಬಂತು ಅಂದ್ರೆ ನಂಗೆ ಏನಾದ್ರು ಯಾಕೆ ಕಾಲ್ ಬಂತು, ಮಾತಾಡಬಾರ್ದು ಅನ್ಸುತ್ತೆ. ಆ ಹ್ಮ್ ಆ, ಏನು ಮಾತಾಡೋದಕ್ಕೆ ಮನ್ಸು ಬರಲ್ಲ. ಈ ತರ ಕಂಟ್ರೋಲಿಂಗ್ ಆಗ್ತಾ ಇದೆ ನಂಗೆ ಫುಲ್ಲು. ಎಲ್ಲ ಹೊರಗಡೆ ಏನು ಬೇಡ, ಸುಮ್ನೆ ಇರ್ಬೇಕು. ಬೇಡಪ್ಪ ಸುಮ್ ಕೂತ್ಕೊಬಿಡೋಣ ಧ್ಯಾನಕ್ಕೆ ಅಷ್ಟೇ. ಅನ್ಸ್ಬಿಡುತ್ತೆ. ಒಳ್ಳೇದದು, ಒಳ್ಳೆ ಅಭ್ಯಾಸ. ಹ್ಮ್ ಆದಷ್ಟು ಯಾ ಧ್ಯಾನ ಮಾಡಿ, ಹೆಚ್ಚು ಹೆಚ್ಚು ಧ್ಯಾನ ಮಾಡಿ. ಸುಮ್ನೆ ಆಗ ಹೋಗ್ಬೇಕು ಅಲ್ಲೋ ಅದು ಇದು ಎಲ್ಲ ಯಾಕೆ ಬೇಕು ಸುಮ್ನೆ ಹಾಳು. ಎಲ್ಲ ಮಾಡ್ಲೇಬೇಕಲ್ಲ ಸರ್, ವರ್ಕ್ಗಳು ಇರುತ್ತಲ್ಲ. ಆ ವರ್ಕ್ ಕಾಲ್ ಬಂದ್ರು ಅಯ್ಯೋ ಬಿಡು ಈ ತಲೆನೋ ಏನ್ ಮಾತಾಡಿ ಯಾಕೆ ಅನ್ನೋ ತರ ಅನ್ನಿಸ್ತಾ ಇದೆ ಈಗ. ಅದಕ್ಕೆ ಅದು ಎಫೆಕ್ಟ್ ಅಲ್ವಾ. ಈಗ ಧ್ಯಾನ ಮಾಡ್ತಾ ಕುತ್ಕೊಂಡ್ರು ನಡಿಯಲ್ವಲ್ಲ ಯಾವ್ದು ಈಗ ಬದುಕಿಗೆ ಏನಾದ್ರೂ ಮಾಡ್ಲೇಬೇಕಲ್ಲ. ನಾವು ಯಾವುದಕ್ಕೆ ಅವಶ್ಯಕತೆ ಇರ್ತದೋ ಅದಕ್ಕೆ ನಾವು ಪ್ರಿಫರೆನ್ಸ್ ಕೊಡ್ಬೇಕಾಗ್ತದೆ. ಅದನ್ನ ಹ್ಮ್ ಹ್ಮ್ ಮಧ್ಯಮ ಮಾರ್ಗ ಅನ್ನೋದು. ನೀವು ಅದನ್ನ ಬ್ಯಾಲೆನ್ಸ್ ತಪ್ಪಾರ್ದು, ಮಧ್ಯಮ ಮಾರ್ಗ. ಅದೇ ತಪ್ತಾ ಇದೆ. ಯಾಕೆ ತಪ್ಪಾಕ ಅಂದಾಗ ಬಿಡಬಾರ್ದು, ತಪ್ಪಾಕ್ ಬಿಡಬಾರ್ದು. ಅದಕ್ಕೆ ಜ್ಞಾನ ಇರಬೇಕು. ಹ್ಮ್ ಹ್ಮ್ ಈ ಕೊನೆಯ ಕಡೆಯ ಕ್ಷಣದವರೆಗೂ ಮಧ್ಯಮ ಮಾರ್ಗದಲ್ಲೇ ಇರಬೇಕು. ಹ್ಮ್ 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 ಯಾವುದ್ರಲ್ಲೂ ಒಳಗಡೆಯಿಂದ ನಿರ್ಲಿಪ್ತತೆ ಇರಬೇಕಷ್ಟೇ. ಹೊರಗಡೆಯಿಂದ ಎಲ್ಲರನ್ನೂ ಮಾಡ್ಬೇಕು, ಯಾವುದನ್ನು ಬಿಡಬಾರ್ದು. ಹ್ಮ್ 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 ಎಲ್ಲೋ ಈ ಬಂಧಗಳಿಂದ ಎಲ್ಲ ಕಳ್ಸ್ಕೊಳ್ತಾ ಬರ್ತಿದೀನೋ ಅನ್ನೋ ತರ ಹ್ಮ್. ನನ್ಗೆ ಫೀಲಿಂಗು. ಅನ್ಸುತ್ತೆ. ಆ ಆತರ ಮಾಡ್ತಾ ಮಾಡ್ತಾ ಫುಲ್ ಎಲ್ಲ ಕಳ್ಸ್ಕೊಬಿಡ್ತೀವಿ ನಾವು. ಸೊ ಎಲ್ಲ ಇದರಿಂದನೇ ಬರೀ ಹ್ಮ್ ಇದೇ ಆಗತ್ತೆ ಅನ್ನೋ ತರ ಯೋಚನೆ ಮಾಡ್ತಾ ಇದೀನಿ ಒಂದೊಂದ್ಸಲ. ಹಾಗೇನಿಲ್ಲ, ಹಾಗಾಗಲ್ಲ. ಹ್ಮ್ ಸ್ವಲ್ಪ ಹ್ಮ್ ಸ್ವಲ್ಪ ನೀವು ಮೊದಲು ಅದು ಹೆಚ್ಚು ಕಡಿಮೆ ವೇರಿಯೇಷನ್ ಆಗ್ತದೆ. ಅದಕ್ಕೆ ಜ್ಞಾನ ಇರಬೇಕು. ಹ್ಮ್ ಹ್ಮ್ ಜ್ಞಾನ, ಏನ್ ಮಾಡ್ತಾ ಇದೀವಿ, ಯಾಕೆ ಮಾಡ್ತಾ ಇದೀವಿ, ಏನ್ ಮಾಡ್ಬೇಕಾಗಿದೆ ಅನ್ನೋದ್ರ ಜ್ಞಾನ ಇರಬೇಕು. ಹ್ಮ್ ಜ್ಞಾನ ಹ್ಮ್ ಅಂದ್ರೆ ಅದೇ ಮಧ್ಯಮ ಮಾರ್ಗ. ಹ್ಮ್ ಆತ್ಮಸ್ಥಿತಿಯಲ್ಲಿ ಇರಬೇಕು, ಎಲ್ಲರನ್ನ ಆತ್ಮವಾಗಿ ನೋಡ್ಬೇಕು, ಹ್ಮ್ ಎಲ್ಲವನ್ನು ಒಂದು ಎಕ್ಸ್ಪೀರಿಯನ್ಸ್ ಆಗಿ ತಗೋಬೇಕು. ಅದರಲ್ಲಿ ನಾವು ಲಾಭ ನಷ್ಟ, ಅದು ಇದು, ಒಳ್ಳೇದು ಕೆಟ್ಟದ್ದು ಹೀಗೆ ಹುಡುಕ್ಲಿಕ್ಕೆ ಹೋಗ್ಬಾರ್ದು. ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಆ, ಓಕೆ ಓಕೆ ಸರ್. ವೈಯಕ್ತಿಕವಾಗಿ ಯಾರನ್ನು ದೋಷಿಸಬಾರ್ದು. ಅವ್ರು ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಅವ್ರು ಒಳ್ಳೆಯವರು, ಇವ್ರು ಕೆಟ್ಟವರು, ಯಾವುದೂ ಇಲ್ಲ. ಎಲ್ಲರೂ ಹ್ಮ್ ಅವರವರ ಪಾತ್ರವನ್ನು ಅವರು ನಿಭಾಯಿಸಿದ್ದಾರೆ. ನನಗೆ ಆ ಮಾಸ್ಟರ್ ಇಂದ ನಮ್ಗೇನೋ ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕಿತ್ತು, ಆಗಿದೆ. ಹ್ಮ್ ಅದು ಒಳ್ಳೆ ಹ್ಮ್ ರೀತಿಯಿಂದ ನಮಗೆ, ಕೆಟ್ಟ ರೀತಿ ಅದು ನಾವು ಅನ್ಕೊಳ್ಳೋದಷ್ಟೇ, ಅದು ಒಳ್ಳೇದು ಕೆಟ್ಟದು ಅಂತ. ಒಟ್ಟು ಹ್ಮ್ ನಮಗೆ ಹ್ಮ್ ಒಂದು ಎಕ್ಸ್ಪೀರಿಯನ್ಸ್, ಒಂದು ಪಾಠ, ಬದುಕಿನ ಪಾಠ. ಅವರು ಆ ಆಮೇಲೆ ಆತ್ಮ, ಎಲ್ಲರನ್ನ ಒಂದು ಆತ್ಮವಾಗಿ ನೋಡ್ಬೇಕು. ಅದಕ್ಕೆ ಹೇಳಿದನು, ದೇವರು ಏನು ಹೇಳಿದ್ದಾನೆ? ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಂತರಾತ್ಮ. ಪ್ರತಿಯೊಂದರ ಸರ್ವಭೂತಗಳ ಆತ್ಮವಾಗಿ ನಾನು ಕೂತಿದ್ದೇನೆ. ಹಾಗಾಗಿ ಎಲ್ಲ ಆತ್ಮ ಅಂದ್ರೆ ಯಾರು? ಪರಮಾತ್ಮ. ಎಲ್ಲ ಆತ್ಮಗಳನ್ನು ಜೋಡಿಸಿದ್ರೆ ಏನಾಗ್ತದೆ? ಪರಮಾತ್ಮ ಆಗ್ತದೆ. ಹಾಗಾಗಿ ಅದನ್ನ ಗುರುತಿಸ್ಬೇಕು, ಅದನ್ನ ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಹಾಗಂತ ಅದನ್ನ ನಾವು ಮನೇಲಿ ಕೂತ್ಕೊಂಡು ಅಹಂ ಆತ್ಮ ಗುಡಾಕೇಶ ಎಲ್ಲ ಕೇಳಿದ್ರೆ ಆಗಂಗಿಲ್ಲ. ಕರೆದದಲ್ಲ, ಎಲ್ಲದರೊಳಗೂ ಇರಬೇಕು. ಎಲ್ಲ ಕಡೆ ಅವಕಾಶ, ಗಂಡನಾಗಿ, ಹೆಂಡತಿಯಾಗಿ, ಮಕ್ಕಳು, ಕೆಲಸ, ಹ್ಮ್ ಎಲ್ಲದರಲ್ಲೂ ಇರಬೇಕು. ಆದ್ರೆ ಒಳಗಡೆಯಿಂದ ಆ ಪರಿಪೂರ್ಣ ಜ್ಞಾನ ಇರಬೇಕು. ಅವನೇ ಯೋಗಿ. ಹ್ಮ್ ಮುಕ್ತಿ ಭಾವ ಅರ್ಜುನ. ಅದು ಬಿಟ್ಟು ಇದೆಲ್ಲ ಬೇಡ ಅಂತ ಹೊಂಟ್ರಿ ಅಂದ್ರೆ ನೀವು ಪಲಾಯನವಾದ ಮಾಡ್ತಾ ಇದ್ದೀರಿ, ಅಂದ್ರೆ ಕಳಿಸ್ಕೊಳಕ್ ನೋಡ್ತಾ ಇದ್ದೀರಿ ಅಂತ. ಅಂದ್ರೆ ಹೌದು. ಆ ಹ್ಮ್ ಅದು ಪಲಾಯನವಾದಕ್ಕೆ ಅವಕಾಶ ಇಲ್ಲ. ಅವನು ಕಳ್ಳ ಅಂತ. ಈಗ ಕಳ್ಳರ ಮಧ್ಯದಲ್ಲಿ ಕಳ್ಳ ಅಂದ್ರೆ ಸರ್, ಈಗ ಹೊರಗಡೆ ತಪ್ಪಾಗ್ತಿದೆ ಅಂದಾಗ ನನ್ಗೆ ಅದನ್ನ ಪಾಸಿಟಿವ್ ಆಗಿ ತಗೊಳಕ್ ಆಗಲ್ಲ. ಈಗ ಸರಿ, ಓಕೆ, ಒಳ್ಳೇದಕ್ಕೆ ಆಗ್ತಾ ಇದೆ, ನನ್ಗೆ ಏನಾದ್ರು ಅನ್ಯಾಯ ಆಗ್ತಿದೆ, ನನ್ಗೆ ಒಳ್ಳೇದಾಗ್ತಿದೆ, ಒಳ್ಳೇದಕ್ಕೆ ಹ್ಮ್ ಆಗ್ತಿದೆ ಅಂತ ಅದ್ ತಗೊಳಕ್ ಆಗ್ತಿಲ್ಲ. ಅದಕ್ಕೆ ಬೇಡ, ಅದ್ರ ಸವಾಸನೆ ಬೇಡ ಅಂತ ಸುಮ್ನೆ ಕೂತ್ಬಿಡೋಣ, ಬೇಡ ಅದ್ರ ಕಡೆಗೆ ಹೋಗೋದ್ ಬೇಡ ಅನ್ನೋ ತರ ನಂಗೆ ಮತ್ತೆ ಥಾಟ್ಸ್ ಎಲ್ಲ ನೆಗೆಟಿವ್ಗೆ ಹೋಗುತ್ತೆ.
ಯಾಕೆ ಹಿಂಗ್ ಮಾಡ್ತಾ ಇದಾರೆ ಇವ್ರು ಯಾಕೆ ಹಿಂಗ್ ಮಾಡ್ತಾ ಇದಾರೆ, ಯಾಕೆ ಹಿಂಗ್ ನನ್ಗೆ ಹಿಂಗ್ ಆಗ್ತಿದೆ ಅನ್ನೋ ತರ ಯೋಚಿಕೆ ಹೋಗುತ್ತೆ. ಬೇಡ ಇದಕ್ಕೆ ಹೋಗೋದ್ ಬೇಡ ಅನ್ನೋ ತರ ಧ್ಯಾನಕ್ಕೆ ಬಂದೇ ಇದು ನನ್ನ ಇದನ್ನ ಕಳ್ಕೊಳ್ಳೋಣ ನಾನು ಅನ್ನೋ ತರನೇ ನನ್ಗೆ ಈ ತರ. ಇಲ್ಲ ಕರ್ಮಗಳಿರ್ಬೇಕು ಹಿಂದೆ, ಅದಕ್ಕೆ ನಾನು ಇನ್ನೂ ತುಂಬಾ ಇದೆ ಅದಕ್ಕೋಸ್ಕರನೇ ಇದು ಅಂತೇಳಿ ಜಾಸ್ತಿ ಮಾಡ್ಕೋಬೇಕು ಅನ್ನೋ ತರ. ನೋಡೋಣ ಅಲ್ಲಿ, ಇಲ್ಲ ನನಗೆ ಬುದ್ಧಿ ಬರ್ಬೋದೋ ಇಲ್ಲ ಅವ್ರಿಗೆ ಬುದ್ಧಿ ಬರ್ಬೋದೋ ಅನ್ನೋ ತರ ಚಾಲೆಂಜ್ ಮಾಡ್ತಾ ಇದೀನಿ. ಇಲ್ಲ ನಂದೇ ಸರಿ ಅವರು ಹೋಗ್ಬೋದು. ನಿಮ್ಗೆ ಪಾಠ ಕಲಿಸ್ತಾ ಇದ್ದಾರೆ. ಅರ್ಥ ಅದೇ ಅದೇ ಅವರು ಅದೇ ನಿಮ್ಗೆ ಪಾಠ ಕಲಿಸ್ತಾ ಇದ್ದಾರೆ, ಅದಕ್ಕೆ ಹೇಳಿದ್ದು ಎಕ್ಸ್ಪೀರಿಯನ್ಸ್ ಅಂತ. ಹ್ಮ್ ನಾವೇನ್ ಇದರಿಂದ ಕಲಿಬೇಕಾಗಿದೆ ಅನ್ನೋದ್ರ ಕಡೆ ಗಮನ ಕೊಟ್ಟು ಅದನ್ನ ಕಲಿತ್ರೆ ಅವ್ರು ಕಡಿಮೆ ಮಾಡ್ತಾರೆ. ನೀವು ಅದು ಬಿಟ್ಟು ಅದೇ ಅರ್ಥ. ಎಲ್ಲಿವರೆಗೂ ಅವ್ರನ್ನ ಟಾರ್ಗೆಟ್ ಮಾಡಿದೀರ ಅವ್ರು ಅಲ್ಲಿವರೆಗೂ ಕಂಟಿನ್ಯೂ ಮಾಡ್ತಾರೆ. ನೀವು ಯಾವಾಗ ಏನ್ ಕಲ್ಸಕ್ ಹೊರಟಿದ್ದಾರೆ, ನಾನು ಏನ್ ಕಲಿಬೇಕಾಗಿದೆ ಅನ್ನೋದನ್ನ ಕಲ್ಕೊಂಡು ತಿಳ್ಕೊಂಡ್ರಿ ಅಂದ್ರೆ ಅವರು ಸ್ಟಾಪ್ ಮಾಡ್ತಾರೆ. ಅದೇ ಕಲಿಯೋದೇ ನನಗೆ ಗೊತ್ತಾಗ್ತಾ ಇಲ್ಲ, ಏನ್ ತಪ್ಪಾಗ್ತಿದೆ ಅನ್ನೋದು ಅರ್ಥ ಆಗ್ತಿಲ್ಲ. ಏನೋ ಗೊತ್ತಾಗ್ತದೆ, ಹುಡುಕ್ಬೇಕು ತಪ್ಪಿಲ್ಲ. ಹ್ಮ್ ಹುಡುಕ್ಬೇಕು, ಸಾರಿ ಕೇಳ್ಕೋಬೇಕು, ಏನೋ ಮಾಡಿರ್ತೀವಿ ನಾವು. ಯಾವುದು ಸುಮ್ಮನೆ ನಡೆಯಲ್ಲ, ಎಲ್ಲದರ ಹಿಂದೆ ಒಂದ್ ಇರ್ತದೆ ಕರ್ಮ. ಕರ್ಮ ಅದು ಇರ್ತದೆ. ಹಿಂದಿನ ಜನ್ಮದಲ್ವಾ ಸರ್? ಈ ಜನ್ಮದಲ್ಲಿ ಏನು ಮಾಡಿಲ್ಲ ಅಂದ್ರೂ ಶಿಕ್ಷೆ ಆಗ್ತಿದೆ ಅಂದ್ರೆ ಏನೋ ಎಲ್ಲೋ ಮಿಸ್ ಹೊಡಿತಾ ಇದೆ ಅಂದಾಗ ಅದು ಏನು ಅನ್ನೋದೇ ನನಗೆ ಐಡೆಂಟಿಫೈ ಮಾಡಕ್ ಆಗ್ತಿಲ್ಲ. ಏನ್ ಮಾಡೋದು ಹೇಳಿ, ಒಂದೇ ಜನ್ಮದಲ್ಲಿ ಎಲ್ಲಾನು ಅನ್ಭವಿಸಕ್ ಆಗಲ್ಲ. ಹಾಗಾಗಿ ಮುಂದಿನ ಜನ್ಮ ಫಾರ್ವರ್ಡ್ ಆಗ್ತದೆ. ಆ, ಈ ದೇಹ ಇಷ್ಟನ್ನೇ ನಾವು ತಡ್ಕನಕ್ ಆಗ್ತಾ ಇಲ್ಲ, ಅಷ್ಟನ್ನು ತಂದು ಕೊಟ್ಬಿಟ್ರೆ ಏನಾಗ್ಬೇಡ. ಹೌದು ಹೌದು ಮನುಷ್ಯನ್ ಹೌದು ಜೀವನ ನಡೆಯೋದಾದ್ರೂ ಹೇಗೆ ಅಲ್ವಾ? ಹೌದು. ಸಣ್ಣ ಹುಟ್ಟದ್ ಬಂದ್ರೇನೆ ಅಯ್ಯೋ ಜೀವನ ಅಂತ ಹೇಳಿ ಇಷ್ಟು ಒಂದೇ ಸರಿ ಬಂದ್ ದವಾಕೊಂಡ್ರೆ ಏನಾಗ್ತದೆ? ಹೌದು. ಯಾಕಪ್ಪ ಬೇಕು ಈ ಜೀವನ, ನರಕ ನರಕ ಆಗ್ಬಿಡ್ತದಲ್ಲ ಹಾಗೆ. ಹ್ಮ್ ಎಲ್ಲವನ್ನೂ ಒಂದೇ ಜನ್ಮದಲ್ಲಿ ಅನುಭವಿಸಕ್ ಆಗಲ್ಲ. ಅದಕ್ಕೆ ಅದಕ್ಕೆ ಕಳ್ಕೊಳ್ಳಬೇಕು. ಕರ್ಮ ಸಾಧನೆ ಮಾಡ್ತಾ ಮಾಡ್ತಾ ಹೋದ್ರೆ ಎಲ್ಲ ಕರಗಿಸ್ಬೇಕು. ಕರ್ಮ ಇರೋದೇ ಸಕಾಯಿ, ಹ್ಮ್ ಕರಗಿಸ್ಬೇಕು. ಈ ಜನ್ಮದಲ್ಲೇ ಕರಗಿಸ್ಬೋದು ಸರ್. ಆಗ್ತದೆ, ಮುಂದೆ ಎಲ್ಲ ಆಗ್ತದೆ. ನೀವು ಸುಮ್ಮನೆ ರಾತ್ರಿ ಇಡೀ ಕೂತ್ಕೊಂಡು ಧ್ಯಾನ ಮಾಡಿ, ಯಾಕೆ ಕರಗಲ್ಲ? ಕರೆಕ್ಟ್. ಮತ್ತೆ ಅದು ಒಂಥರ ಕರ್ಮ ಕಟ್ಕೋತಾ ಇದೀನೇನೋ ನಂಗೆ. ಅದೇ ಬೇರೆಯವ್ರಿಗೆ ಯಾರಿಗೂ ಇದೇ ಮಾಡಲ್ಲ ನಾನು, ಬೇಡ ಅನ್ನೋ ತರ ಬಿಟ್ಟು ಕುತ್ಕೊಂಡ್ರೆ. ಹೌದು, ಅದೇ ಅದು ಭ್ರಷ್ಟತೆ ಆಗ್ತದೆ, ಕರ್ತವ್ಯ ಭ್ರಷ್ಟ. ಹ್ಮ್ 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 ಭ್ರಷ್ಟರಾಗ್ತೀವಿ. ಹ್ಮ್ ಹ್ಮ್ ಕುಟುಂಬ ಧರ್ಮ ಅಂತ ಇರ್ತದೆ, ಸಮಾಜ ಧರ್ಮ ಅಂತ ಇರ್ತದೆ, ಹ್ಮ್ ವೈಯಕ್ತಿಕ ಧರ್ಮ ಅಂತ ಇರ್ತದೆ. ಈ ಎಲ್ಲ ಧರ್ಮಗಳನ್ನ ನಾವು ಪರಿಪಾಲನೆ ಮಾಡ್ಬೇಕು. ನಮಗೆ ಏನ್ ಬೇಕು ಏನ್ ಬೇಡ ಅನ್ನೋದು ಮಾತ್ರ ಮುಖ್ಯ ಆಗೋಲ್ಲ. ನಮ್ಮ ಊರಿಗೆ ಅವರ ಹಿತಾಸಕ್ತಿಗಳು, ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದು ಕೂಡ, ಮುಖ್ಯ ಆಗ್ತದೆ. ಹ್ಮ್ ಹ್ಮ್ ಅದೇ ಕರ್ಮ ನಂದು ಹಿಂದಿನ ಜನ್ಮದಲ್ಲಿ ಅದೇ ಕರ್ಮ ಇತ್ತ ಅಂತ ನಾನು ಅದನ್ನೇ ಯೋಚನೆ ಮಾಡ್ತಾ ಇದೀನಿ. ನೋಡಿ, ತುಂಬಾ ಸಿಂಪಲ್. ಇಷ್ಟೇ ತಿಳ್ಕೊಳ್ಬೇಕು ಎಲ್ಲರೂ. ನಮಗೆ ಇವತ್ತು ಏನಾಗ್ತಾ ಇದೆ ಅದನ್ನೇ ನಾವು ಇನ್ನೊಬ್ರಿಗೆ ಮಾಡಿದ್ದೀವಿ ಅಷ್ಟೇ. ಅಷ್ಟೇ. ಏನೋ ಕರ್ಮ ಅಂತ ನೀವ್ ಯಾಕೆ ಕರ್ಮ ಹುಡ್ಕ ಹೋಗ್ತೀರಿ? ಏನ್ ಅನುಭವಿಸ್ತಾ ಇದ್ದೀವೋ ಅದನ್ನೇ ನಾವು ಇನ್ನೊಬ್ರಿಗೆ ಮಾಡಿದ್ದೀವಿ ಅಷ್ಟೇ. ಅದು ಅವರಿಗೆ ಮಾಡಿದ್ದೀವೋ ಅಥವಾ ಬೇರೆಯವ್ರಿಗೆ ಮಾಡಿದ್ದೀವೋ ಅದು ಗೊತ್ತಿಲ್ಲ ಅಷ್ಟೇ. ಆದ್ರೆ ಮಾಡಿದ್ದಂತೂ ನಿಜ, ಅದನ್ನ ನಾವು ಅನುಭವಿಸ್ತಾ ಇದ್ದೀವಿ ಅಷ್ಟೇ. ದಟ್ ಈಸ್ ದ ಕರ್ಮ. ಕರ್ಮ ಅಂದ್ರೆ ಏನು? ನೀನ್ ಏನ್ ಕೊಡ್ತೀಯೋ ಅದೇ ನಿಂಗೆ ವಾಪಸ್ ಅಷ್ಟೇ. ಅದು ವಾಪಸ್ ಹಂಗೆ ಅಲ್ಲ, 100 ಟೈಮ್ಸ್. ನೀವು ₹1 ಮೋಸ ಮಾಡಿ ₹100 ಮೋಸ ಆಗ್ತದೆ. ಹೌದು ಹೌದು. ದಟ್ ಈಸ್ ದ ಕರ್ಮ ಸಿದ್ಧಾಂತ. ಅದಕ್ಕೆ ಹುಷಾರಿಂದ ಇರ್ಬೇಕು. ಈಗ ಅದನ್ನ ಕಳಿಬೇಕು ಅಂದ್ರೆ ಜನ್ಮದ್ದು ಈಗ ಎಷ್ಟು ಒಪ್ಕೋಬೇಕು, ಅಕ್ಸೆಪ್ಟ್ ಮಾಡ್ಬೇಕು. ಹೌದು ನಾನು ಮಾಡಿದೀನಿ, ಅದನ್ನ ಅನುಭವಿಸ್ತಾ ಇದ್ದೀನಿ. ಅದನ್ನ ಯಾವಾಗ ನೀವು ಒಪ್ಕೊಂಡ್ರಿ ಅದರ ಪ್ರಭಾವ ಕಡಿಮೆ ಆಗ್ತದೆ. ಅದು ಬಿಟ್ಟು ನೀವು ವಾದ ಮಾಡ್ತಾ ಹೋದ್ರೆ ಅದು ದೊಡ್ಡದಾಗ್ತದೆ. ಕೋರ್ಟ್ ಮುಂದೆ ನಿಂತ್ಕೊಂಡಿರ್ತೀರಿ, ಜಡ್ಜ್ ಹತ್ರ, ನಾನು ಹೌದು ಮಹಾಸ್ವಾಮಿ ನಾನು ತಪ್ಪು ಮಾಡಿದೆ ನಿಜ, ಅದೇನೋ ಒಂದು ಕ್ಷಣದಲ್ಲಿ ನಡೆದು ಹೋಯ್ತು, ಹಾಗಾಗ್ಬಾರ್ದು, ನಮ್ದು ಯಾವುದೇ ದುರುದ್ದೇಶ ಇರಲಿಲ್ಲ, ಆದ್ರೆ ಅಜ್ಞಾನದಿಂದ ಆ ಸಮಯ ಪರಿಸ್ಥಿತಿಗೆ ಅನುಗುಣವಾಗಿ ನನ್ನಿಂದ ತಪ್ಪು ನಡೆದಿದೆ, ನನಗೆ ಪಶ್ಚಾತ್ತಾಪ ಇದೆ, ದಯಮಾಡಿ ನನ್ನ ಕ್ಷಮಿಸಿ ಅಂದ್ರೆ ಅವನು 10 ವರ್ಷ ಜೈಲು ಶಿಕ್ಷೆ ಕೊಡೋದನ್ನ 7 ವರ್ಷಕ್ಕೆ ಕಡಿಮೆ ಮಾಡ್ತಾರೆ. ಯಾಕಂದ್ರೆ ತಪ್ಪನ್ನ ಒಪ್ಕೊಂಡಿದ್ದಾನೆ, ಅವನಲ್ಲಿ ಪಶ್ಚಾತ್ತಾಪ ಆಗಿದೆ, ಅವನು ತಿದ್ದಿಕೊಳ್ಳುವ ಒಂದು ಮನಸ್ಥಿತಿ ಇದೆ. ಹಾಗಂತ ಶಿಕ್ಷೆ ಪೂರ್ತಿ ಬಿಡ್ಲಿಲ್ಲ, ಆದ್ರೆ ಕಡಿಮೆ ಆಯ್ತು. ಅವನು ಮತ್ತೆ ಜೈಲಿಗೆ ಹೋದ್ಮೇಲೆ ಅವನ ನಡತೆಯ ಆಧಾರದ ಮೇಲೆ ಅವನ ಜೈಲು ಶಿಕ್ಷೆ ಮತ್ತೆ ಕಡಿಮೆ ಆಗ್ತಾ ಬರ್ತದೆ. ಅಲ್ಲಿ ಒಳ್ಳೆ ರೀತಿಯಲ್ಲಿ ನಡತೆ ಮಾಡ್ತಾನೆ, 4-5 ವರ್ಷಕ್ಕೆ ಹೊರಗೆ ಬರ್ತಾನೆ. ಇಲ್ಲಾಂದ್ರೆ ಜಾಸ್ತಿ ನಿಗಿರಾಡಿದ್ರೆ 10 ವರ್ಷ ಇರ್ಬೇಕಿತ್ತ. ಅರ್ಥ ಆಯ್ತಾ? ಇಷ್ಟೇ ಸಿಂಪಲ್. ಅದಕ್ಕೆ ಹೇಳೋದು, ಅಸೆಪ್ಟ್ ಮಾಡ್ಬೇಕು ಕರ್ಮವನ್ನು. ನಾನು ಮಾಡಿದ್ದು ಹೌದು, ಒಪ್ಪಿಕೊಂಡಿದ್ದೇನೆ, ನನ್ನಿಂದ ತಪ್ಪಾಗಿದೆ. ಆಮೇಲೆ ನಾವು ಅದನ್ನ ತಿದ್ದುಕೊಂಡು ಮತ್ತೆ ಆ ತಪ್ಪನ್ನು ಮಾಡದ ಹಾಗೆ ಮತ್ತೆ ಕ್ಷಮಾಪಣೆಯನ್ನು ಕೇಳ್ತಾ ಹೋಗ್ಬೇಕಷ್ಟೆ. ಓಕೆ ಸರ್, ಓಕೆ. ಥ್ಯಾಂಕ್ ಯು ಮಾಸ್ಟರ್. ಓಕೆ.
ವಿಜಯಲಕ್ಷ್ಮಿ ಮಾಸ್ಟರ್ ನಮಸ್ತೆ ಸರ್. ನಮಸ್ತೆ ಮಾಸ್ಟರ್. ನಮಸ್ತೆ ಮೇಡಮ್ ಎಲ್ಲರಿಗೂ. ಸರ್ ಏಕಾದಶಿ ಚೆನ್ನಾಗಾಯ್ತು. ಇಷ್ಟು ದಿನ ಏಕಾದಶಿ ಮಾಡಿದಾಗ ನೀರ್ ಅನಿಸ್ತಿತ್ತು ಸರ್. ಇವಾಗ ನಿನ್ನೆ ಏಕಾದಶಿ ಮಾಡಿದಾಗ ನೀರು ಬೇಕು ಅಂತ ಅನ್ಸಿಲ್ಲ. ಆಮೇಲೆ ಯಾವುದೇ ಒಟ್ಟ ಏನು ಸಮಾಧಾನವಾಗಿದ್ದೆ ಸರ್ ನಾನು ನಿನ್ನೆ. ಬೆಳಗ್ಗೆವರೆಗೂ ನೀರ್ ಕುಡ್ದಿಲ್ಲ, ನಿನ್ನೆನೂ ನೀರ್ ಕುಡ್ದಿಲ್ಲ. ಇವತ್ತು ಸಹ ಊಟ ಅದು ಏನ್ ಬೇಕಂತ ಅನ್ಸ್ಲಿಲ್ಲ ಸರ್. ಇಷ್ಟು ದಿನ ಏಕಾದಶಿ ಮಾಡಿದಾಗ ನಾ ಊಟ ಯಾವಾಗ ಮಾಡ್ತೀನಿ ಅಂತ ಅನಿಸ್ತಿತ್ತು ಸರ್. ಅಷ್ಟ ಇದಾಯ್ತು ಸರ್. ಇವಾಗ ಚೆನ್ನಾಗಿ ಆಗತ್ತಿದೆ ಸರ್. ರೆಡಿ ಆಗ್ತಾ ಇದೀರಿ ಅಂತ. ಹಾ ಸರ್, ನಿಜ ಸರ್. ಚೆನ್ನಾಗಿ ಅನ್ನಿಸ್ತಿದೆ ಸರ್. ಆಮೇಲೆ ಇವಾಗ ಒಂದು ಸಮುದ್ರದ ಆಳದಾಗ ಹೆಂಗ ಶಾಂತಿ ಇರ್ತದಲ್ಲ, ಆ ತರ ಶಾಂತಿ ಭಾವನೆ ಬರಕತ್ತದ ಸರ್. ಶಾಂತತೆ. ಹಾ ಸರ್, ಅಷ್ಟೊಂದು ಶಾಂತಿ ಇರ್ಬೇಕು ಅನ್ನಿಸ್ತದ ಸರ್. ಅವತ್ತು ನಾನು ಹೇಳಿದ ಟ್ರಿಕ್ಸ್ ಬಳಸಿದ್ರೆ? ಯಾವ್ದು ಸರ್? ಅದೇ ಹೇಳಿದ್ನಲ್ಲ, ಸಪೋರ್ಟ್ ಮಾಡ್ತಿಲ್ಲ ಅಂದ್ರಲ್ಲ ಮನೆಯಲ್ಲಿ. ಹಾ ಸರ್, ಸರ್ ಬಳಸ್ತಾ ಇದೀನಿ ಸರ್. ಎಲ್ಲಾರು ನನಗ್ ಸಪೋರ್ಟ್ ಮಾಡ್ತಾರೆ ಅಂತೇಳಿ. ನಿನ್ನೆ ಗೊಂದಲ ಅಂದ್ರೆ ನನಗ್ ಸ್ವಲ್ಪ ಇತ್ತು ಸರ್. ಯಾಕಂದ್ರೆ ನಿನ್ನೆ ಮೊಹರಂ ಕೊನೆ ದಿನ ಸರ್. ಮನೇಲೆಲ್ಲಾ ನಾನ್ ವೆಜ್ ಮಾಡಿ ಎಲ್ಲ ಇದ್ ಮಾಡ್ತಾರೆ. ಹೆಂಗ್ ಮಾಡೋದು ಅಂತಂದ್ರೆ ನನ್ ಮನಸ್ಸಿನಿಂದ ನಾನ್ ಕರೆಕ್ಟ್ ಇರ್ಬೇಕು, ಯಾಕೆ ಅದಕ್ಕೆಲ್ಲ ಭಯ ಪಡ್ಬೇಕಂತ ನಾನೇ ಸ್ಟ್ರಾಂಗ್ ಆದೆ ಸರ್. ಇವಾಗ ಏನಿಲ್ಲ ಸರ್, ಚೆನ್ನಾಗಿ ನಡೀತಿದೆ ಸರ್. ಎಲ್ಲಾ ಏಕಾದಶಿಕ್ಕಿಂತ ಈ ಏಕಾದಶಿ ಬಹಳ ಖುಷಿ ಆಯ್ತು ಸರ್ ನಾನು ಮಾಡಿದ್ದಕ್ಕ. ವೆರಿ ಗುಡ್. ಹಾ ಸರ್. ಆಮೇಲೆ ಸಣ್ಣ ಅನುಭವಗಳು ಇವಾಗ ಜಾಸ್ತಿ ಬರ್ತಾ ಇದೆ ಸರ್. ಅವಾಗ ಇಷ್ಟು ದಿನ ಸ್ಟಾಪ್ ಆಗಿದ್ದು. ಇವಾಗ ಸ್ವಲ್ಪ ಕುಂತ್ರೆ ಸಾಕು ಅನುಭವ ಶುರುವಾಗಿದೆ ಸರ್. ಸಣ್ಣ ಹಾವುಗಳೆಲ್ಲ ಬರೋದು, ಅವಾಗ ಭಯ ಜಾಸ್ತಿ ಆಗ್ತಿತ್ತು ಸರ್. ಇವಾಗ ಭಯ ಆಗಲ್ಲ ಸರ್. ಆತರ ಶಾಂತಿ ಅಂದ್ರೆ ಶಾಂತಿ ಸರ್. ಸಮಾಧಾನ ಅನ್ಸ್ಬಿಟ್ಟಿದೆ ಸರ್ ಇವಾಗ. ಯಾವ್ದೇ ವಿಷಯಕ್ಕೆ ಜಲ್ದಿ ರಿಯಾಕ್ಟ್ ಆಗ್ಬಿಡ್ತಿದ್ದೆ ಸರ್ ನಾನು ಅವಾಗ. ನೀವೇ ಮೊದ್ಲು ಶಾಂತವಾಗಿರ್ಬೇಕು, ನೀವೇ ಯಾವ್ದಕ್ಕೆ ನಿಮ್ ಶಕ್ತಿ ಕಳ್ಕೊಬೇಡ್ರಿ ಅಂದಾಗ್ಲಿದ್ದ ಸಮಾಧಾನ ಏನ್ ಸರ್ ನಾನು ಇವಾಗ. ಅಷ್ಟೇ. ನೀವು ಇನ್ನೊಬ್ರಿಗೆ ಎದುರು ನಿಂತು ಮಾತಾಡ್ತೀರಿ ಅಂದ್ರೆ ನಿಮ್ದು ಎಳ್ಕೊಂತ ಇದಾರೆ ಅವ್ರು ಅಂತ, ನೀವೇ ಕೊಡ್ತಾ ಇದೀರಿ ಅಂತ. ಹೌದು ಸರ್, ನಾನು ಉಡುಪಿಯಲ್ಲಿ ಜಗ್ಗೆ ಶಕ್ತಿ ಪಡ್ಕೊಂಡ್ ಬಂದಿದ್ದೆ ಸರ್. ನಾನು ಲಾಸ್ ಮಾಡ್ಕೊಂಡಂತ ನನ್ಗೆ ಇವಾಗ ಗೊತ್ತಾಯ್ತು ಸರ್. ಸರ್ ಸುಮ್ಮನೆ ಇರ್ಬೇಕಷ್ಟೇ ಈ ಅಂತ ನಕ್ಕಂತ. ನಗಬೇಕು ಸರ್. ನಗುನಲ್ಲಿ ಬಾಳ ಖುಷಿ ಇದೆ ಸರ್. ಅದ್ರಲ್ಲಿ ಎಂತದೇ ಪರಿಸ್ಥಿತಿ ಬಂದ್ರು ಸಮಾಧಾನ ತಂದ್ಕೊಡೋದೇ ನಗು ಸರ್. ಅಷ್ಟೇ. ಸರ್ ಅದಕ್ಕೆ ಹೇಳೋದು, ಯಾರು ಏನಂದ್ರು ಒಂದ್ಸರಿ ಅಂತ ನಕ್ಬಿಟ್ರೆ ಮುಗೀತೆ. ಹೌದು ಸರ್. ಅಲ್ವಾ? ಸರ್, ಏನಾದ್ರೂ ಕೆಟ್ಟ ಘಟನೆ ನಡೆಯೋದಿತ್ತಂದ್ರೆ ಪಟ್ಟಣ ಎಬ್ಬಿಸಿ ಎಚ್ಚರ ಮಾಡಿ ಹೇಳಿದಂಗ ಆಗುತ್ತೆ ಸರ್. ನಡೀತದ ಅಂತೇಳಿ. ಥ್ಯಾಂಕ್ ಯು ಸರ್. ಸರ್, ಓಕೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಎಲ್ಲರೂ ವಾಟರ್ ರೆಡಿ ಮಾಡ್ಕೊಳ್ಳಿ. ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡಿ. భగవద్గీతలో సగం అయిపోయిన తర్వాత అర్జునుడికి డౌట్ వచ్చింది కృష్ణుడి మీద అసలు ఎవడవయ్యా నువ్వు అన్నాడు. ఇలాంటి మాటలు ఎప్పుడు నీ దగ్గర వినలేదు.